ಜಿ ಗೊಂದಲಾನ, ಎಸ್ ಸಂಕಟಾನ, ಟಿ ತೊಂದರೆಯನ್ನ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ಜಿಎಸ್ಟಿಯಿಂದ ಗ್ರಾಹಕರಿಗೆ ಆಗುತ್ತೆ 10 ಹಲವು ಲಾಭ. ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ಸಿಹಿಯೋ ಕಹಿಯೋ. ಪ್ರಯಾಣ, ಟೆಕ್ಸ್ಟೈಲ್, ಫರ್ನಿಚರ್ ಬೆಲೆ ಗಗನಕ್ಕೇರುತ್ತಾ? ಒಂದು ದೇಶ ಒಂದೇ ತೆರಿಗೆಯಾದ್ರೂ 100 ಗೊಂದಲ ಯಾಕೆ? ಇದುವೇ ಹೊತ್ತಿನ ವಿಶೇಷ. ಜಿ ಗೊಂದಲಾನ, ಎಸ್ ಸಂಕಟಾನ, ಟಿ ತೊಂದರೆನಾ? ಇದೇ ಜುಲೈ 1ರಿಂದ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಜಿಎಸ್ಟಿ ಜಾರಿಯಾಗ್ತಾ ಇದೆ. ದೇಶದಾದ್ಯಂತ ಏಕರೂಪ ತೆರಿಗೆ ಜಾರಿಯಾಗ್ತಾ ಇದ್ದು ಬೆಲೆ ಏರಿಕೆ, ಬೆಲೆ ಇಳಿಕೆಯಾಗುವಂತ ಕಾಲ ಸನ್ನಿಹಿತ ಆಗಿದೆ. ಆದ್ರೆ ಜಿಎಸ್ಟಿ ಬಗ್ಗೆ ಬಹುತೇಕರಿಗೆ ಸಾಕಷ್ಟು ಗೊಂದಲಗಳಿದೆ. ಗ್ರಾಹಕರು, ಉದ್ಯಮಿಗಳಿಗೆ ಆಗುವಂತ ಲಾಭ ಏನು, ಜೊತೆಗೆ ನಷ್ಟಗಳು ಏನು ಅನ್ನೋದರ ಬಗ್ಗೆ ಸಾಕಷ್ಟು ಉತ್ತರಿಸಲಾಗದಂತ ಪ್ರಶ್ನೆಗಳಿದೆ. ನಾವೀಗ ಗ್ರಾಹಕರು ಮತ್ತೆ ಉದ್ಯಮಿಗಳಿಗೆ ಆಗುವಂತ ಲಾಭ ಹಾಗೆ ನಷ್ಟಗಳು ಏನು ಅನ್ನೋದನ್ನ ಪಿನ್ ಟು ಪಿನ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊದಲಿಗೆ ನಾವು ಗ್ರಾಹಕರಿಗಾಗುವಂತ ಲಾಭಗಳೇನು ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಸಹಜವಾಗಿ ಒಂದಷ್ಟು ಭಯ ಇದ್ದೇ ಇದೆ. ಗ್ರಾಹಕರಿಗೆ ಇದರಿಂದ ನಷ್ಟ ಆಗಬಹುದು, ಬೆಲೆಯಲ್ಲಿ ಏರಿಕೆ ಆಗಬಹುದು ಅನ್ನುವಂಥದ್ದು. ಅದರಲ್ಲೂ ಈಗ ಬಹಳಷ್ಟು ಆಫರ್ಸ್ ಗಳನ್ನ ನಾವೆಲ್ಲ ಏನು ನೋಡ್ತಾ ಇದೀವಿ, ಅದೆಲ್ಲ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಜಿಎಸ್ಟಿ ಬಂದ್ಬಿಟ್ರೆ ಬಹಳ ಜಾಸ್ತಿ ಆಗ್ಬಿಡುತ್ತೆ, ಹಾಗಾಗಿ ಈಗ ಆಫರ್ಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ಎಲ್ಲ ರೀತಿಯಾದಂತಹ ಭಾವನೆಗಳು ವ್ಯಕ್ತ ಆಗ್ತಾ ಇದೆ. ಆದ್ರೆ ಅದು ಸಂಪೂರ್ಣವಾಗಿ ಸರಿ ಅಲ್ಲ. ಯಾಕಂತ ಅಂದ್ರೆ ಈಗ ಗ್ರಾಹಕರಿಗಾಗುವಂತ ಲಾಭಗಳು ಏನು ಅನ್ನುವಂಥದ್ದು ನಾವೀಗ ನೋಡ್ತಾ ಹೋದ್ರೆ ಜಿಎಸ್ಟಿಯನ್ನ ಹೊರತುಪಡಿಸಿ, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹ ತೆರಿಗೆಗಳು ಇರೋದಿಲ್ಲ. ಬೇರೆ ಯಾವುದೇ ರೀತಿಯಾದಂತಹ ತೆರಿಗೆಗಳು ಇರೋದಿಲ್ಲ ಅಂತಂದ್ರೆ ಮುಂಚೆ ನಾವು ಅಂದ್ರೆ ಇಲ್ಲಿ ತನಕ, ಇವತ್ತಿನ ತನಕ, ನಾಡ್ದು 31ನೇ ತಾರೀಕಿನ ತನಕನೂ ಕೂಡ 14 ನೇರ ಮತ್ತು ಪರೋಕ್ಷ ತೆರಿಗೆಯನ್ನ ನಾವಿಲ್ಲಿ ಕಟ್ತಾ ಇದ್ದೀವಿ. ಸೊ ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಹೆಚ್ಚು ಕಡಿಮೆ 14 ರೀತಿಯಾದಂತಹ ತೆರಿಗೆಯನ್ನ ನಾವು ಕಟ್ತಾ ಇದೀವಿ. ಅದು ಸರ್ವಿಸ್ ಟ್ಯಾಕ್ಸ್ ಆಗ್ಬೋದು, ಸೇಲ್ಸ್ ಟ್ಯಾಕ್ಸ್ ಆಗ್ಬೋದು, ಎಕ್ಸೈಸ್ ಡ್ಯೂಟಿ ಆಗ್ಬೋದು, ಕಸ್ಟಮ್ಸ್ ಡ್ಯೂಟಿ ಆಗ್ಬೋದು, ವ್ಯಾಟ್ ಆಗ್ಬೋದು. ಈ ರೀತಿಯಾದಂಗೆ ಆಯಾ ರಾಜ್ಯಗಳು ವಿಧಿಸುವಂತಹ ಟ್ಯಾಕ್ಸ್ಗಳು ಬೇರೆ ಬೇರೆ ರೀತಿಯಾಗಿದೆ. ಒಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾದಂತಹ ಟ್ಯಾಕ್ಸ್. 14 ನೇರ ಮತ್ತು ಪರೋಕ್ಷ ತೆರಿಗೆಯನ್ನು ನಾವೇನು ಕಟ್ತಾ ಇದ್ದೀವಿ, ಆ 14 ತೆರಿಗೆ ಮತ್ತು 14 ನೇರ ಮತ್ತು ಪರೋಕ್ಷ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್ ಹಾಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಸಂಪೂರ್ಣವಾಗಿ ರದ್ದಾಗುತ್ತೆ. ಆ ನಂತರ ಇರುವಂತದ್ದು ಒಂದೇ ಒಂದು, ಅದು ಜಿಎಸ್ಟಿ. ಸೊ ಒಂದು ತೆರಿಗೆಯನ್ನ ಕಟ್ಟುವಂತಹ ಕಾರಣದಿಂದಾಗಿ ಅಥವಾ ಒಂದೇ ರೀತಿಯಾದಂತಹ ತೆರಿಗೆಯನ್ನ ಕಟ್ಟುವಂತಹ ಕಾರಣದಿಂದಾಗಿ ಸಹಜವಾಗಿ ಕೆಲವು ವಸ್ತುಗಳ ಬೆಲೆ ಇಲ್ಲಿ ಇಳಿಕೆ ಆಗುತ್ತೆ. ಅದರಲ್ಲೂ ಕೂಡ ದಿನಬಳಕೆ ವಸ್ತುಗಳು, ಅತ್ಯಮೂಲ್ಯವಾಗಿ ಬೇಕಾಗುವಂತಹ ಅತ್ಯವಶ್ಯಕ ವಸ್ತುಗಳೇನಿದೆ, ಅದು ಹಾಲಾಗಬಹುದು ಅಥವಾ ಮೊಸರಾಗಬಹುದು, ದಿನನಿತ್ಯಕ್ಕೆ ನಾವು ಬಳಸುವಂತಹ ಒಂದಷ್ಟು ವಸ್ತುಗಳಿಗೆ ಅದು ಏನು ತೆರಿಗೆ ಇರಲಿಲ್ಲ, ಆ ನಂತರನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ತೆರಿಗೆ ಇರೋದಿಲ್ಲ. ಹಾಗೆ ಇನ್ನಷ್ಟು ವಸ್ತುಗಳು ಸ್ವಲ್ಪ ಹೆಚ್ಚಿಗೆ ತೆರಿಗೆ ಏನ್ ಪಾವತಿಸ್ತಾ ಇದ್ವಿ, ಅದು ಸ್ಲ್ಯಾಬ್ ಏನ್ ಮಾಡಿದ್ದಾರೆ, ಅದು 5%, 12%, ಜೊತೆಗೆ 18%, ಜೊತೆಗೆ 28% ಸ್ಲ್ಯಾಬ್ ಏನ್ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಆ ಸ್ಲ್ಯಾಬ್ ಅನ್ನ ವಿಧಿಸುವಂತಹ ಕಾರಣದಿಂದಾಗಿ ಸಹಜವಾಗಿ ಒಂದಷ್ಟು ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗುತ್ತೆ. ಸೊ ಈ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗುವಂತಹ ಕಾರಣದಿಂದಾಗಿ ಸಹಜವಾಗಿ ಗ್ರಾಹಕರಿಗೆ ಇಲ್ಲಿ ಲಾಭ ಇರುತ್ತೆ. ಸೊ ವಸ್ತುಗಳ ಬಿಡಿ ಖರೀದಿಯಿಂದ ಗ್ರಾಹಕರಿಗೆ ಲಾಭ. ಏನಿದು ಬಿಡಿ ಖರೀದಿ ಅನ್ನುವಂಥ ನೋಡ್ತಾ ಹೋಗೋದಾದ್ರೆ ನಾವೀಗ ಲೂಸ್ ಐಟಮ್ ಅನ್ನುವಂಥದ್ದನ್ನು ಏನ್ ಹೇಳ್ತೀವಿ ಅಂದ್ರೆ, ನಾವೀಗ ಒಂದು ಪ್ಯಾಕ್ಡ್ ಐಟಮ್ ಅನ್ನ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೂ, ಒಂದು ಕಿರಾಣಿ ಅಂಗಡಿಯಲ್ಲಿ ಅದೇ ಒಂದು ಅಕ್ಕಿಯನ್ನ ನಾವು ಸೂಪರ್ ಮಾರ್ಕೆಟ್ ಅಲ್ಲಿ ಪ್ಯಾಕ್ಡ್ ಅಕ್ಕಿಯನ್ನ ಅಥವಾ ಬ್ರಾಂಡೆಡ್ ಅಕ್ಕಿಯನ್ನ ಪರ್ಚೇಸ್ ಮಾಡೋದಕ್ಕೂ, ಕಿರಾಣಿ ಅಂಗಡಿಯಲ್ಲಿ ನಾವು ಲೂಸ್ ಅಕ್ಕಿಯನ್ನ ಅಂದ್ರೆ ಬಿಡಿ ಅಕ್ಕಿಯನ್ನ ಪರ್ಚೇಸ್ ಮಾಡೋದಕ್ಕೂ ಇಲ್ಲಿ ವ್ಯತ್ಯಾಸ ಬರುತ್ತೆ. ಯಾಕಂತ ಅಂದ್ರೆ ಅಕ್ಕಿ, ಬೇಳೆ ಜೊತೆಗೆ ಸಕ್ಕರೆ ಇದನ್ನೆಲ್ಲ ನಾವು ಬಿಡಿಯಾಗಿ ಖರೀದಿಸಿದಂತ ಸಂದರ್ಭದಲ್ಲಿ, ಅಂದ್ರೆ ನಾವು ಬ್ರಾಂಡೆಡ್ ಅಲ್ಲದೆ ಇರುವಂತಹದನ್ನ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಇಲ್ಲಿ ಇರೋದಿಲ್ಲ. ಆದ್ರೆ ಇದೇ ಅಕ್ಕಿ, ಬೇಳೆ, ಸಕ್ಕರೆಯನ್ನ ನಾವೇನಾದ್ರೂ ಬ್ರಾಂಡೆಡ್ ಐಟಮ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ, ನಾವು ಪರ್ಚೇಸ್ ಮಾಡಿದ್ರೆ ಸೊ ಅದು ಟ್ಯಾಕ್ಸ್, ನಮಗೆ ಹೆಚ್ಚಿನ ಟ್ಯಾಕ್ಸ್ ಅನ್ನು ನಾವು ವಿಧಿಸಬೇಕಾಗುತ್ತೆ. ಅದು ಸುಮಾರು 12% ಅಷ್ಟು ಟ್ಯಾಕ್ಸ್ ಅನ್ನು ಕೂಡ ಒಂದಷ್ಟು ಬೇಳೆ ಹಾಗೆ ಅಕ್ಕಿಗೆ ಸಂಬಂಧಪಟ್ಟಂತೆ ಆಯಾ ಬ್ರ್ಯಾಂಡಿಗೆ ನಮ್ಗೆ ಇಲ್ಲಿ ಕಂಡು ಬರುತ್ತೆ. ಆದ್ರೆ ನಾವಿಲ್ಲಿ ಬಿಡಿಯಾಗಿ ಖರೀದಿಸುವಂತ ಸಂದರ್ಭದಲ್ಲಿ ಒಂದು ಸ್ವಲ್ಪ ಟ್ಯಾಕ್ಸ್ ಅನ್ನು ನಾವು ಕಟ್ಟಬೇಕಾದಂತಹ ಸಂದರ್ಭ ಬಂದರೂ ಕೂಡ, ಸೊ ಬ್ರಾಂಡೆಡ್ ಹಾಗೆ ಬಿಡಿಯಾದಂತ ವಸ್ತುಗಳ ಖರೀದಿ ಮಾಡಿದಂತ ಸಂದರ್ಭದಲ್ಲಿ ಅದರ ವ್ಯತ್ಯಾಸ ನಮಗೆ ಬಹಳ ಇಲ್ಲಿ ಬರುತ್ತೆ. ಸೊ ಕೆಲ ಅಗತ್ಯ ವಸ್ತುಗಳಿಗೆ ಜಿಎಸ್ಟಿಯಿಂದ ಅಥವಾ ಜಿಎಸ್ಟಿ ತೆರಿಗೆಯಿಂದ ವಿನಾಯಿತಿ ಇದೆ. ಅದನ್ನ ಈಗ ತಾನೇ ಹೇಳ್ತಾ ಇದ್ದಾಗೆ ಈ ಹಿಂದೆ ಏನು ವಿನಾಯಿತಿ ಇತ್ತು, ಅದು ಹಾಲಾಗಬಹುದು, ಮೊಸರಾಗಬಹುದು, ಈ ರೀತಿಯಾದಂತಹ ಒಂದು ದಿನನಿತ್ಯ ಬಳಸುವಂತಹ ವಸ್ತುಗಳೇನಿದೆ ಅಥವಾ ಆಹಾರ ಪದಾರ್ಥಗಳೇನಿದೆ ಅದಕ್ಕೆ
GST ಇಂದನೂ ಕೂಡ ತೆರಿಗೆ ವಿನಾಯಿತಿ ಇದೆ. ಈ ಹಿಂದೆ ಹೇಗೆ ಟ್ಯಾಕ್ಸ್ ರಿಲೀಫ್ ಇತ್ತು ಆ ರೀತಿಯಾದಂತಹ ವಿನಾಯಿತಿ ಮುಂದೆನೂ ಕೂಡ ಇದೆ. ಇನ್ನೊಂದು ವಿಚಾರ ಅಂತಂದ್ರೆ ಎಲ್ಲಾ ರಾಜ್ಯದಲ್ಲೂ ಕೂಡ ವಸ್ತುಗಳ ಬೆಲೆ ಒಂದೇ ಆಗಿರುತ್ತೆ. ಹೀಗಾಗಿ ಗ್ರಾಹಕರು ಗೊಂದಲಕ್ಕೆ ಈಡಾಗುವಂತಹ ಅನಿವಾರ್ಯತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಭಾಗ್ಯಲಕ್ಷ್ಮಿ ಬ್ರ್ಯಾಂಡಿನ ಒಂದು ಅಕ್ಕಿಯನ್ನ ನಾವು ಕರ್ನಾಟಕದಲ್ಲಿ ಪರ್ಚೇಸ್ ಮಾಡಿದಂತಹ ಸಂದರ್ಭದಲ್ಲಿ 40 ರೂಪಾಯಿ ಇದ್ದರೆ ಅದು ಪಕ್ಕದ ತಮಿಳುನಾಡು ಆಗಿರ್ಬೋದು ಅಥವಾ ಇನ್ನೊಂದು ಮಹಾರಾಷ್ಟ್ರ ಆಗಿರ್ಬೋದು, ಎಲ್ಲೇ ನಾವು ಪರ್ಚೇಸ್ ಮಾಡಿದ್ರು ಆ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ನ ಅಕ್ಕಿಯ ಬೆಲೆ ಅಷ್ಟೇ ಇರುತ್ತೆ. ಈ ಕಾರಣಕ್ಕಾಗಿ ಗೊಂದಲಗಳು ಕ್ರಿಯೇಟ್ ಆಗುವಂತಹ ಸನ್ನಿವೇಶ ಇಲ್ಲಿ ಬರೋದಿಲ್ಲ. ಜೊತೆಗೆ ಆಯಾ ರಾಜ್ಯದ ಸರ್ಕಾರಗಳು ಬೇಕಾಬಿಟ್ಟಿಯಾಗಿ ಟ್ಯಾಕ್ಸ್ ಹಾಕಿ ಏನು ಒಂದು ಹಂತದಲ್ಲಿ ಗ್ರಾಹಕರು ಸುಲಿಗೆ ಆಗ್ತಿದೆ ಅನ್ನುವಂತಹ ಆರೋಪ ಏನು, ಆ ರೀತಿಯಾದಂತಹ ಸುಲಿಗೆಗೂ ಕೂಡ ಇಲ್ಲಿ ಅವಕಾಶಗಳು ಕೂಡ ಇರೋದಿಲ್ಲ. ಜೊತೆಗೆ ವಸ್ತುಗಳನ್ನ ಖರೀದಿಸುವ ಸಂದರ್ಭದಲ್ಲಿ ನಾವು ಮಾತ್ರ ತೆರಿಗೆಯನ್ನ ಪಾವತಿಸಿದ್ರೆ ಸಾಕು. ಬಟ್ ಈ ಹಿಂದೆ ನಾವು ತೆರಿಗೆಯನ್ನ ಪಾವತಿಸುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಒಂದು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸಂದರ್ಭದಲ್ಲಿ, ಉತ್ಪಾದನಾ ಸಂದರ್ಭದಲ್ಲೂ ಕೂಡ ತೆರಿಗೆಯನ್ನ ನಾವು ಕಟ್ಟಬೇಕಾಗ್ತಾ ಇತ್ತು. ಅದರಲ್ಲೂ ಕೂಡ ಉತ್ಪಾದನೆ ಮಾಡುವಂತಹವರು ಉತ್ಪಾದನಾ ಸಂದರ್ಭದಲ್ಲೂ ಕೂಡ ತೆರಿಗೆಯನ್ನ ಕಟ್ಟಬೇಕಾಗ್ತಾ ಇತ್ತು. ಆದ್ರೆ ಈಗ ಮಾರ್ಕೆಟ್ಗೆ ತರುವಂತಹ ಸಂದರ್ಭದಲ್ಲಿ, ಅಂದ್ರೆ ಓರ್ವ ಗ್ರಾಹಕ ಅದನ್ನ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ತೆರಿಗೆಯನ್ನ ಕಟ್ಟಿದ್ರೆ ಸಾಕು. ಈ ಕಾರಣದಿಂದಾಗಿ ಎರಡೆರಡು ಬಾರಿ ತೆರಿಗೆ ಕಟ್ಟುವಂತಹ ಪದ್ಧತಿಗೂ ಕೂಡ ಬ್ರೇಕ್ ಬಿದ್ದಂತಾಗುತ್ತೆ. ಈ ತೆರಿಗೆ ಪಾವತಿಸುವಂತಹ ವಿಧಾನ ಏನಿದೆ ಅದು ಬಹಳಷ್ಟು ಸುಲಲಿತವಾಗಿ ನಡ್ಕೊಂಡು ಹೋಗುವಂತಹ ರೀತಿಯಲ್ಲಿ ಒಂದಷ್ಟು ವ್ಯವಸ್ಥೆ ಆಗುತ್ತೆ ಈ GST ಬಂದ ನಂತರದಲ್ಲಿ. ಜೊತೆಗೆ ರಾಜ್ಯಗಳಿಗೆ ಏಕಪಕ್ಷೀಯವಾಗಿ ತೆರಿಗೆ ವಿಧಿಸುವಂತಹ ಅಧಿಕಾರವನ್ನ ಕೂಡ ಮೊಟಕು ಮಾಡದಂತಾಗುತ್ತೆ. ಸೊ ನಾನು ಮೊದಲೇ ಹೇಳಿದಾಗೆ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಅತ್ಯಮೂಲ್ಯ ವಸ್ತುಗಳಿಗೂ ಕೂಡ ಅಥವಾ ಅತ್ಯವಶ್ಯಕ ವಸ್ತುಗಳಿಗೂ ಕೂಡ ಬೇಕಾಬಿಟ್ಟಿಯಾಗಿ ತೆರಿಗೆ ಹಾಕುವಂತಹ ರೀತಿಯಲ್ಲಿ ನಾವೆಲ್ಲ ಏನು ಗಮನಿಸ್ತಾ ಇದ್ವಿ. ಸೊ ಆ ರೀತಿಯಾದಂತಹ ಅಧಿಕಾರ ಮೊಟಕಾಗುವಂತಹ ಕಾರಣದಿಂದಾಗಿ ಅಥವಾ ಇಲ್ಲಿ ಒಂದೇ ಏಕರೂಪದ ತೆರಿಗೆಯನ್ನ ಪಾವತಿ ಮಾಡುವಂತಹ ಸಂದರ್ಭದಲ್ಲಿ ಆ ರೀತಿಯಾದಂತಹ ಅವಕಾಶಗಳು ಕೂಡ ಇರೋದಿಲ್ಲ. ಇದು ಕೂಡ ಗ್ರಾಹಕರಿಗೆ ಎಲ್ಲೊಂದ್ ಕಡೆ ಒಳಿತಾಗುತ್ತೆ. ಮತ್ತೊಂದು ವಿಚಾರ ಅಂತಂದ್ರೆ ಈ ಪ್ಯಾಕೇಜ್ ಆಹಾರದ ತೆರಿಗೆ ಏನಿದೆ, ಸೊ ಅದು 18% 12% ಇಳಿಕೆ ಆಗುತ್ತೆ. ಹೀಗಾಗಿ ಪ್ಯಾಕ್ಡ್ ಫುಡ್ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅದರ ಲಾಭವನ್ನು ಕೂಡ ಇಲ್ಲಿ ಗ್ರಾಹಕರು ಪಡೆದುಕೊಳ್ಳಬಹುದಾಗಿದೆ. ಜೊತೆಗೆ ಈ ಉತ್ಪನ್ನಗಳ ದರ ದಿಢೀರಂತ ಏರಿಕೆ ಆಗೋದು, ಜೊತೆಗೆ ದಿಢೀರಂತ ಇಳಿಕೆ ಆಗೋದು, ಇದರ ಏನು ಈ ರೀತಿಯಾದಂತಹದೆಲ್ಲ ಏನ್ ನಡೀತಾ ಇರ್ತಿತ್ತು ಬೆಳವಣಿಗೆ, ಅವುಗಳಿಗೂ ಕೂಡ ಬ್ರೇಕ್ ಬಿದ್ದಂತಾಗುತ್ತೆ. ಯಾಕಂತ ಅಂದ್ರೆ ಅದು ಉತ್ಪಾದನಾ ಕ್ಷೇತ್ರದಲ್ಲೂ ಕೂಡ ಒಂದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ಅವರು ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಾಗಿರಬಹುದು, ಜೊತೆಗೆ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಅವರು ನೀಡಬೇಕಾದಂತಹ ಕಾರಣದಿಂದಾಗಿಯೂ ಕೂಡ ಸೊ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಈಗ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇರುವಂತಹ ರೀತಿ. ಹೀಗಾಗಿ ಉತ್ಪನ್ನಗಳ ದರ ದಿಢೀರ್ ಏರಿಕೆ ಅಥವಾ ಇಳಿಕೆ ಆಗುವಂಥದ್ದು ಕಡಿಮೆ ಆಗುತ್ತೆ. ಅದು ಏರಿಕೆ ಇಳಿಕೆ ಆದ್ರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಇಳಿಕೆ ಆಗುವಂತಹ ಚಾನ್ಸಸ್ಗಳು ಬಹಳಷ್ಟು ಕಡಿಮೆ. ಹಾಗೆ ಒಂದಷ್ಟು ಗ್ರಾಹಕರಿಗೆ ಅನಾನುಕೂಲಗಳು ಕೂಡ ಇದೆ. ಇಲ್ಲಿ ತನಕ ನಾವು ಗ್ರಾಹಕರಿಗೆ ಏನ್ ಲಾಭ ಅನ್ನುವಂಥದ್ದನ್ನೆಲ್ಲ ನೋಡಿದ್ವಿ. ಏನು ಅನಾನುಕೂಲಗಳು ಅನ್ನುವಂಥ ನೋಡ್ತಾ ಹೋದರೆ GST ಲಿಸ್ಟ್ ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ಲ. ಸೊ ತಜ್ಞರು ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇರ್ತಾರೆ, ಅದರಲ್ಲೂ ಈ ಪೆಟ್ರೋಲ್ ಹಾಗೆ ಡೀಸೆಲ್ ಮೇಲೆ ನಾವು ಪಾವತಿ ಮಾಡುವಂತ ತೆರಿಗೆ ಏನಿದೆ ಅದು ಸುಮಾರು 35 - 50% ಅಷ್ಟು ಹೆಚ್ಚಿನ ಬರೀ ತೆರಿಗೆನೇ ನಾವು ಇಲ್ಲಿ ಪಾವತಿ ಮಾಡ್ತಾ ಇದ್ದೀವಿ. ಬಹುಶಃ GST ಬಂದು GST ಅತ್ಯಧಿಕ ಸ್ಲ್ಯಾಬ್ ಇರೋದೇ 28%. ಅದನ್ನು ಎಲ್ಲರೂ ಪೆಟ್ರೋಲ್ಗೆ ಡೀಸೆಲ್ಗೆ ಸೇರಿಸಿದ್ದಾದಲ್ಲಿ ಬಹಳ ಕಡಿಮೆಗೆ ನಮಗೆ ಸಿಗ್ತಾ ಇತ್ತು ಪೆಟ್ರೋಲ್ ಮತ್ತು ಡೀಸೆಲ್. ಆದ್ರೆ GST ಲಿಸ್ಟ್ ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಮುಂದೆನೂ ಕೂಡ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆ ಸಮರ ಏನಿರುತ್ತೆ ಅದನ್ನು ಮುಂದುವರ್ಕೊಂಡು ಹೋಗ್ತಾನೆ ಇರುತ್ತೆ. ಹಾಗೆ ನಾವು ಮೊನ್ನೆ 16ನೇ ತಾರೀಕಿನಿಂದ ಪ್ರತಿದಿನನೂ ಕೂಡ ರೇಟ್ ಫ್ಲಕ್ಚುಯೇಟ್ ಆಗ್ತಾ ಇರುವಂತದ್ದು ನೋಡ್ತಾ ಇದ್ದೀವಿ. ಅಂದ್ರೆ ಪ್ರತಿದಿನನೂ ಕೂಡ ಪೆಟ್ರೋಲ್ ಹಾಗೆ ಡೀಸೆಲ್ ದರದಲ್ಲಿ ಏನು ಹೆಚ್ಚು ಕಡಿಮೆ ಆಗ್ತಾ ಇರೋದು ನೋಡ್ತಾ ಇದೀವಲ್ಲ. ಸೊ ಅವತ್ತಿನಿಂದನೂ ಕೂಡ ಬೆಲೆ ಇಳಿಕೆಯಲ್ಲೇ ಇದೆ. ಸೊ ಮುಂದೆನೂ ಕೂಡ ಇದರಲ್ಲಿ ಒಂದು ನಿರೀಕ್ಷೆಯನ್ನು ನಾವಿದ್ದೀವಿ. ಹಾಗಾಗಿ ಇದೇನು ಬಹಳ ದೊಡ್ಡ ಹೊಡೆತ ಬೀಳದೆ ಹೋದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾದ್ರು GSTಗೆ ಸೇರಿದಿದ್ರೆ ಸ್ವಲ್ಪ ಕಡಿಮೆ ಆಗ್ಬಹುದು ಬಹಳ ಅನ್ನುವಂತ ನಿರೀಕ್ಷೆ ಏನಿತ್ತು, ಆ ನಿರೀಕ್ಷೆ ಇರೋದಿಲ್ಲ, ನಮಗೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂತ ಅಂದ್ರೆ ಪೆಟ್ರೋಲ್ ಹಾಗೆ ಡೀಸೆಲ್ನ ದರ ಏನು ಫಿಕ್ಸ್ ಮಾಡೋದು ಅದು ರಾಜ್ಯಗಳಿಗೆ ಬಿಟ್ಟಂತಾಗುತ್ತೆ. ಹೀಗಾಗಿ ಅದರಲ್ಲಿ ನಾವು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಜೊತೆಗೆ ಹೊಸ ತೆರಿಗೆ ಪದ್ಧತಿ ಅಂದ್ರೆ GST ಯಲ್ಲಿ ಈ ಲಿಸ್ಟ್ ನಲ್ಲಿ ವಿದ್ಯುತ್ ಕೂಡ ಇಲ್ಲ. ಅಂದ್ರೆ ನಾವೀಗ ವಿದ್ಯುತ್ ಬೆಲೆ ಪಾವತಿ ಮಾಡುವಂತಹ ಸಂದರ್ಭದಲ್ಲಿ ನಾವು ಆಯಾ ರಾಜ್ಯಗಳಿಗೆ ಏನ್ ಟ್ಯಾಕ್ಸ್ಗಳು ಅವ್ರು ಇಂಪೋಸ್ ಮಾಡ್ತಾರೆ ಅದನ್ನ ಕಟ್ಟಲೇಬೇಕಾಗುತ್ತೆ. ಜೊತೆಗೆ ಕಡಿಮೆ ಬೆಲೆ ಇರುವಂತಹ ಕೆಲ ವಸ್ತುಗಳ ಬೆಲೆ ಏರಿಕೆ ಆಗುವಂತಹ ಸಂಭವ ಕೂಡ ಇರಬಹುದು ಅನ್ನುವಂಥದ್ದನ್ನ ಈಗ ಒಂದು ಆತಂಕ ಇದೆ. ಅದು ನಾವು ಸಕ್ಕರೆ ವಿಚಾರದಲ್ಲಿ ತಗೊಂಡ್ರೆ ಸಕ್ಕರೆಯಲ್ಲಿ ಸ್ವಲ್ಪ ಏರಿಕೆ ಆಗಬಹುದು ಅನ್ನುವಂಥದ್ದಿದೆ. ಜೊತೆಗೆ ಕೆಲವೊಂದು ದವಸ ಧಾನ್ಯಗಳ ಬೆಲೆಗೆ ಸಂಬಂಧಪಟ್ಟಂತೆನೂ ಕೂಡ ಸ್ವಲ್ಪ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಗೃಹಿಣಿಯರಿಗೆ ಒಂದು ಸ್ವಲ್ಪ ಮಟ್ಟಿನ ಹೊಡೆತ ಕೊಡುವಂತಹ ಚಾನ್ಸಸ್ಗಳು ಕೂಡ ಇದೆ. ಹಾಗೆ ಮತ್ತೊಂದು ವಿಚಾರ ಅಂತಂದ್ರೆ ಬೆಲೆ ಏರಿಕೆಯಿಂದ ಒಟ್ಟಾರೆ ಈ GST ಪದ್ಧತಿಯಿಂದ
ಅಥವಾ ಈ GST ನಾವೀಗ ವ್ಯವಸ್ಥೆಯಿಂದ ಹಣದುಬ್ಬರ ಉಂಟಾಗುವಂತ ಭೀತಿನೂ ಕೂಡ ಇರಬಹುದು ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಆತಂಕ ಸಹಜವಾಗಿದೆ. ಯಾಕಂತಂದ್ರೆ ಕೆಲವೊಂದು ವಸ್ತುಗಳ ಬೆಲೆ, ಅದರಲ್ಲೂ ದಿನಬಳಕೆ ವಸ್ತುಗಳ ಬೆಲೆ ಈಗ 12% ಇದ್ದಂಥದ್ದು ನಾವು ತೆರಿಗೆಯನ್ನು ಕಟ್ತಾ ಇದ್ದಂಥದ್ದು ಅದು 18% ಅಷ್ಟು ನಾವು ಆ ನಂತರದಲ್ಲಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. ಸೊ ಸಹಜವಾಗಿ ಒಂದು ವಸ್ತುವಿನ ಬೆಲೆ ಏರಿಕೆ ಆದಂತಹ ಸಂದರ್ಭದಲ್ಲಿ ಅದು ಹಣದುಬ್ಬರಕ್ಕೂ ಕೂಡ ಕಾರಣ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ಹಣದುಬ್ಬರದಿಂದಾಗಿ ಏನು ಕೆಲವು ವಸ್ತುಗಳ ಬೆಲೆ ಏರಿಕೆ ಆಗುವಂತಹ ಸಂದರ್ಭದಲ್ಲಿ ಹಣದುಬ್ಬರ ಕ್ರಿಯೇಟ್ ಆಗುವಂತಹ ಸಾಧ್ಯತೆಯೂ ಕೂಡ ಇರುವಂತಹ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಇದೊಂದು ಆತಂಕ ಇದೆ. ಆದ್ರೆ ತಜ್ಞರು ಹೇಳ್ತಾ ಇರುವಂತಹ ಪ್ರಕಾರವಾಗಿ ಈ ರೀತಿ ಆಗೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರೆ, ಮತ್ತೊಂದಷ್ಟು ಮಂದಿ ಅವರು ಇಲ್ಲ ಈ ರೀತಿಯಂತ ಚಾನ್ಸಸ್ಗಳು ಕೂಡ ಇದೆ, ಸರಿಯಾದಂತ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗದೆ ಹೋದ್ರೆ, ಜೊತೆಗೆ ದಿನನಿತ್ಯ ಬಳಸುವಂತ ವಸ್ತುಗಳ ಬೆಲೆ ಅತಿಯಾಗಿ ಏನಾದರೂ ಹೆಚ್ಚಾದ್ರೆ ಅದು ಹಣದುಬ್ಬರಕ್ಕೂ ಕೂಡ ಕಾರಣ ಆಗುವಂತ ಸಾಧ್ಯತೆ ಇದೆ ಅಂತ ವಿಶ್ಲೇಷಿಸ್ತಾ ಇದ್ದಾರೆ. ಹಾಗೆ ಒಂದಷ್ಟು ಗೊಂದಲಗಳು ಸಹಜವಾಗಿ ಇದ್ದೇ ಇದೆ. ಇದ್ರ ಬಗ್ಗೆ ನಾವು ತಜ್ಞರನ್ನ ಸಂಪರ್ಕ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವಂತಹ ಮೋಹನ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಮೋಹನ್ ಕುಮಾರ್ ಅವರೇ, ಒಂದು ಇಲ್ಲಿ ಗೊಂದಲ ಅಂತಂದ್ರೆ ಸ್ವಲ್ಪ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗಬಹುದು ಅನ್ನುವಂತ ರೀತಿಯಲ್ಲಿ ಆತಂಕ ಇದೆ. ಸೊ ನೀವೇನ್ ಹೇಳ್ತೀರಾ, GST ಜಾರಿಗೆ ಬಂದ ನಂತರದಲ್ಲಿ ಇನ್ಫ್ಲೇಷನ್, ಪರ್ಟಿಕ್ಯುಲರ್ಲಿ ಇನ್ಫ್ಲೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಅಂತ? ನಾವು ಇಲ್ಲಿ ಒಂದನ್ನ ಅರ್ಥ ಮಾಡ್ಕೊಬೇಕು. ಈ GST ಇನ್ಫ್ಲೇಷನ್ ಇನ್ಕ್ರೀಸ್ ಯಾವಾಗ ಆಗ್ಬೋದು ಅಂತ ಹೇಳಿದ್ರೆ, ನೀವು ಈ ಲಕ್ಸುರಿ ಐಟಮ್ಸ್ ಅದೆಲ್ಲ ರೇಟ್ಸ್ ಜಾಸ್ತಿ ಆದಾಗ. ಜನರಲಿ ಇನ್ಫ್ಲೇಷನ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನೀವು ಈ ಲಕ್ಸುರಿ ಐಟಮ್ಸ್ ನೆಲ್ಲ ತಗೊಳ್ಳೋದಿಲ್ಲ. ಓಕೆ, ಸೊ ನೀವು ದಿನನಿತ್ಯದ ಐಟಮ್ಗಳನ್ನ ತಗೊಂಡ್ರೆ ಅಕ್ಕಿ, ಬೇಳೆ, ರಾಗಿ ಆಗ್ಬೋದು, ಅಥವಾ ಎಣ್ಣೆ ಆಗ್ಬೋದು, ಹಾಲ್ ಆಗ್ಬೋದು, ಮೊಸರು ಆಗ್ಬೋದು, ತುಪ್ಪ ಆಗ್ಬೋದು, ವೆಜಿಟೇಬಲ್ಸ್ ಆಗ್ಬೋದು. ಸೊ ಇದೆಲ್ಲಾನು ನಿಮ್ಗೆ ಕಂಟ್ರೋಲಿಂಗ್ ನಲ್ಲೇ ಇದೆ. ಇನ್ಫ್ಯಾಕ್ಟ್ ಮುಂದೆ ಎಷ್ಟಿತ್ತೋ ಅದೇ ಇದೆ, ಆಮೇಲೆ ಕೆಲವುದಕ್ಕೆಲ್ಲ ಎಕ್ಸಂಪ್ಷನ್ಸ್ ಇದೆ. ಸೊ ಅದರಿಂದ ಇನ್ಫ್ಲೇಷನ್ ಏನು ಎಫೆಕ್ಟ್ ಆಗ್ಲಿದಕ್ಕೆ ಚಾನ್ಸ್ ಇಲ್ಲ. ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಬೇಕು ಕ್ಲಿಯರ್ ಆಗಿ, ಇವತ್ತು ಯಾವ್ದೋ ಒಂದು ರೇಟ್ ಡಿಫ್ರೆನ್ಸ್ ಬಂತು ಅಂತ ಹೇಳಿದ ತಕ್ಷಣ ಪ್ರೈಸ್ ಜಾಸ್ತಿ ಆಯ್ತು ಕಮ್ಮಿ ಆಯ್ತು ಅಂತ ಹೇಳಕ್ ಆಗೋದಿಲ್ಲ. GST ಒಂದು ಪ್ರೋಸೆಸ್ ಇದ್ದಂಗೆ, ಅದಕ್ಕೂ ಟೈಮ್ ಆಗುತ್ತೆ. 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು. ಸೊ ಈಗ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಏನೋ ಒಂದು ಬೇಳೆ ಪ್ರೋಸೆಸ್ ಮಾಡೋ ಫಿನಿಶ್ಡ್ ಆಗಿ ನಮ್ಮ ಕೈಗೆ ಬರೋದಕ್ಕೆ ಮುಂಚೆ ತುಂಬಾ ಪ್ರೋಸೆಸ್ಗಳಿರುತ್ತೆ. ಅದಕ್ಕೆ ಬೇಕಾಗಿರೋ ಕಚ್ಚಾ ವಸ್ತುಗಳನ್ನ ತಗೊಂಡಿರ್ತೀವಿ, ಅದ್ರ ಮೇಲೆ ಏನೋ ಒಂದ್ ಸಣ್ಣ ಟ್ಯಾಕ್ಸ್ ಇರುತ್ತೆ, ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಬಂದಿರುತ್ತೆ, ಅಲ್ಲೇನೋ ಫ್ಯಾಕ್ಟ್ರಿನಲ್ಲಿ ಇರುತ್ತೆ, ಸ್ವಲ್ಪ ಟ್ಯಾಕ್ಸ್ಗಳಿರುತ್ತೆ. ಸೊ ಈ ಎಂಟೈರ್ ಚೈನ್ ನಲ್ಲಿ ನಿಮ್ಗೆ ಒಂದೊಂದೇ ಕಟ್ ಆಗ್ತಾ ಹೋಗುತ್ತೆ ಲಾಂಗ್ ಟರ್ಮ್ ನಲ್ಲಿ, 3 ರಿಂದ 6 ತಿಂಗಳಾಗ್ಬೋದು ಅಥವಾ 1 ವರ್ಷದಲ್ಲಿ. ಸೊ ನೀವು ಆ ಎಂಟೈರ್ ಚೈನ್ ನಲ್ಲಿ ಸೇವಿಂಗ್ಸ್ ಆಗಿರೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಇದರಿಂದ ಬೆನಿಫಿಟ್ ಇದೆ ಹೊರತು ಸೊ ಏನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ನನ್ನ ಪ್ರಕಾರ. ಬಟ್ ಲಕ್ಸುರಿ ಐಟಮ್ಸ್ ಎಲ್ಲಾನು ನಿಮ್ಗೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಸೊ ಅದರಿಂದ ಕಾಮನ್ ಮ್ಯಾನ್ ಏನೋ ತೊಂದರೆ ಆಗ್ಲಿಕ್ಕಿಲ್ಲ. ಅಂದ್ರೆ ಈಗ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಆ ಲಕ್ಸುರಿ ಐಟಮ್ಸ್ ಅದ ಖರೀದಿ ಮಾಡೋದಕ್ಕೆ ಮುಂದಾಗೋದು ಕೂಡ ಕಮ್ಮಿನೇ. ಕರೆಕ್ಟ್, ಎಫೆಕ್ಟ್ ಆಗೋದಿಲ್ಲ ಅಂತ. ಮತ್ತೊಂದು ವಿಚಾರ, ಈ ದಿನಬಳಕೆ ವಸ್ತುಗಳು, ಅದರಲ್ಲೂ ಅತ್ಯವಶ್ಯಕ ವಸ್ತುಗಳಲ್ಲಿ ಏನಾದ್ರೂ ಈ ಬಹಳ ಪ್ರೈಸ್ ಫ್ಲಕ್ಚುಯೇಷನ್ ಆಗಲ್ಲ GST ಬಂದ್ಮೇಲೆ ಅಂತ ಅದನ್ನು ವಿಶ್ಲೇಷಿಸಲಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತೇಳಿ, ಹಿಂದೆ ಕೆಲವೊಂದು ಬಹಳ ಏರಿಕೆ ಆಗೋದೆಲ್ಲ ನೋಡ್ತಾ ಇದ್ವಿ, ಅಂಥದಕ್ಕೆಲ್ಲ ಸ್ವಲ್ಪ ಕಡಿವಾಣ ಬೀಳುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಹೇಳಿ ಮೋಹನ್ ಕುಮಾರ್? ಅಲ್ಲ, ನೀವು ನೋಡಿ, ಈ ಮುಂಚೆ ನಿಮ್ಗೆ ಕೆಲವೊಂದು ಆರ್ಟಿಫಿಷಿಯಲ್ ಡಿಮಾಂಡ್ ಎಲ್ಲ ಕ್ರಿಯೇಟ್ ಮಾಡಿ ಪ್ರೈಸ್ ರೇಟ್ ಎಲ್ಲ ಜಾಸ್ತಿ ಆಗ್ತಿತ್ತಲ್ಲ. ಸೊ ಅದೆಲ್ಲ ಮುಂದೆ ಒರೆಯೋ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಅದು ಬಿಟ್ರೆ ನಿಮ್ಗೆ ಟ್ಯಾಕ್ಸ್ ರೇಟ್ಸ್ ಎಲ್ಲ ಕಮ್ಮಿ ಆಗಿದೆ. ನಿಮ್ಗೆ ಬ್ರಾಂಡೆಡ್ ಐಟಮ್ಸ್ ಗೆ ಮಾತ್ರ ದಿನನಿತ್ಯ ಬಳಕೆ ಇದರಲ್ಲಿ ಜಾಸ್ತಿ ಆಗಿದೆ ಹೊರತು ಅನ್ಬ್ರಾಂಡೆಡ್ ಗೆಲ್ಲಾನು ಜಾಸ್ತಿ ಆಗಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಅಕ್ಕಿ, ಬೇಳೆ, ಎಣ್ಣೆ, ತುಪ್ಪ ಹಾಕ್ಬೋದು. ಸೊ ನೀವು ಅದನ್ನ ಲೂಸ್ ನಲ್ಲಿ ತಗೊಳ್ಳೋದಕ್ಕೂ ಬ್ರಾಂಡೆಡ್ ತಗೊಳ್ಳೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಒಬ್ಬ ಕಾಮನ್ ಮ್ಯಾನ್ ಜನರಲಿ ಬ್ರಾಂಡೆಡ್ ಹೋಗೋದಿಲ್ಲ, ಸೊ ಲೂಸ್ ನಲ್ಲೇ ತಗೊಳ್ಳೋದು. ಸೊ ಅದರಿಂದ ಲೂಸ್ ನಲ್ಲೆಲ್ಲ ತಗೊಂಡ್ರೆ ನಿಮ್ಗೆ ಅದ್ರ ಮೇಲೆ ಏನು ಟ್ಯಾಕ್ಸ್ ಇಲ್ಲ. ಸೊ ಅದರಿಂದ ಕಾಮನ್ ಮ್ಯಾನ್ ಗೆ ಇದ್ರ ಬೇಸಿಸ್ ಮೇಲೆ ಹೋದ್ರೆ ಏನು ಎಫೆಕ್ಟ್ ಆಗ್ಲಿಕ್ಕಿಲ್ಲ. ಬರೀ ಬ್ರಾಂಡೆಡ್ ಹೋದ್ರೆ ಮಾತ್ರ 5% ಟ್ಯಾಕ್ಸ್ ಹಾಕಿದ್ದಾರೆ ಅಷ್ಟೇ. ಓಕೆ, ಸೊ ಮತ್ತೊಂದು ವಿಚಾರ, ಈಗ ಬಹಳಷ್ಟು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ರೀತಿಯಾದಂಥದಕ್ಕೆ ಏನಾದರೂ ಡಿಸಿಷನ್ ತೆಗೆದುಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ಸೊ ಅದು ರಸ್ತೆ ಬದಿ ವ್ಯಾಪಾರಿಗಳಾಗಿರ್ಬೋದು ಅಥವಾ ಈ ಕಿರಾಣಿ ಅಂಗಡಿ ವ್ಯಾಪಾರಿಗಳಿಗೆ ಹೊಡ್ತಾ ಅನ್ನುವಂಥ ರೀತಿಯಲ್ಲೆಲ್ಲ ವಿಶ್ಲೇಷಣೆಗಳು ಆಗ್ತಾ ಇತ್ತು. ಬಹುಶಃ GST ಜಾರಿಗೆ ಬಂದ ನಂತರದಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವಂಥವ್ರು, ಅಂದ್ರೆ ಬಹುತೇಕ ಈ ಲೂಸ್ ಐಟಮೇ ವ್ಯಾಪಾರ ಮಾಡುವಂಥವ್ರು, ಸೊ ಅವರಿಗೆಲ್ಲ ಒಂದ್ ಕಡೆ ಬೆನಿಫಿಟ್ ಅನ್ಸುತ್ತೆ. ಅಕಸ್ಮಾತ್ ಎಲ್ಲಾ ಪ್ಯಾಕ್ಡೇ ಆಗ್ಬೇಕು ಅನ್ನುವಂಥ ಸ್ಟ್ರಿಕ್ಟ್ ರೂಲ್ ಏನಾದ್ರು ಬರ್ದೇ ಹೋದ್ರೆ ಮೋಹನ್ ಕುಮಾರ್ ಅವರೇ? ಅಲ್ಲ, ಹೌದು, ಕರೆಕ್ಟ್. ಎಲ್ಲಾ ಪ್ಯಾಕ್ಟ್ ಅಂತ ಸ್ಟ್ರಿಕ್ಟ್ ರೂಲ್ ಬರ್ದೇ ಹೋದ್ರೆ ಅದು ಬೆನಿಫಿಟ್ ಆಗೇ ಆಗುತ್ತೆ. ಸೊ ಅದರಿಂದ ಇನ್ನೊಂದು ನೀವು ಸಣ್ಣ ಪುಟ್ಟ ಕಿರಾಣಿ ಅಂಗಡಿಯವ್ರನ್ನ ನೋಡ್ಬೇಕು, ಅವ್ರಿಗೆಲ್ಲ 20 ಲಕ್ಷದವರೆಗೂ GST ಕಟ್ಟೋ ಹಾಗೆ ಏನಿಲ್ಲ, ಎಕ್ಸಾಮ್ಷನ್ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಅದರಿಂದ ಈ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಯವ್ರದ್ದು ಯಾರ್ಯಾರ್ದು ನಿಮ್ಗೆ 20 ಲಕ್ಷ ಟರ್ನ್ ಓವರ್ ಇರೋದಿಲ್ಲ ವರ್ಷಕ್ಕೆ. ಸೊ ಅದರಿಂದ ಅವ್ರು ಯಾರು ಟ್ಯಾಕ್ಸ್ ಬ್ರಾಕೆಟ್ ಬರೋದೇ ಇಲ್ಲ. ಅವ್ರು ಬ್ರಾಂಡ್ ಆದ್ರೂ ಸರಿ, ಅನ್ಬ್ರಾಂಡೆಡ್ ಆದ್ರೂ ಸರಿ. ಓಕೆ, ಸೊ ನಿಮ್ಗೆಲ್ಲ ದೊಡ್ಡ ದೊಡ್ಡ ವ್ಯಾಪಾರಿಗಳಷ್ಟೇ ಬರ್ತಾರೆ. ಸೊ 20 ಲಕ್ಷದ ಒಳಗಡೆ ಇರೋರು ಯಾರು ಬರೋದಿಲ್ಲ. ಸೊ ಅದರಿಂದ ಅವ್ರೇನು ವರಿ ಮಾಡ್ಕೊಳ್ಳೋ ನೆಸಿಟಿ ಏನಿರೋದಿಲ್ಲ. ಕರೆಕ್ಟ್. ಥ್ಯಾಂಕ್ ಯು ಮೋಹನ್ ಕುಮಾರ್ ಅವರೇ, ಟಿವಿ9 ಜೊತೆ ಮಾತನಾಡಿದ್ಕೆ.
ಹಾಗೆ ಗ್ರಾಹಕರ ವಿಚಾರವಾಗಿ ನೋಡಿದ್ವಿ ನಾವು ಅವರಿಗೆ ಲಾಭ ಏನು ಜೊತೆಗೆ ಅನಾನುಕೂಲಗಳು ಏನೇನು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಉದ್ಯಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅವರಿಗೆ ಯಾವ ರೀತಿಯಾಗಿ ಈ GST ಲಾಭದಾಯಕವಾಗಿರುತ್ತೆ, ಅನುಕೂಲಕರವಾಗಿರುತ್ತೆ, ಜೊತೆಗೆ ಅನಾನುಕೂಲವಾಗಿರುತ್ತೆ ಅನ್ನುವಂಥ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಲ್ಲಿ ನಾವು ಗ್ರಾಹಕರಿಗಾಗುವಂತಹ ಅನುಕೂಲ ಅನಾನುಕೂಲಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೆ ಇನ್ನು ಉದ್ಯಮಿಗಳಿಗೆ ಯಾವ ರೀತಿಯಾಗಿ ಇದು ಅನುಕೂಲ ಅನ್ನುವಂಥದ್ದು ನೋಡ್ತಾ ಹೋಗೋದು. ಸಹಜವಾಗಿ ಇಲ್ಲಿ ಮೇಲ್ನೋಟಕ್ಕೆ ಬಹಳಷ್ಟು ಅನುಕೂಲ ಇಲ್ಲಿ ನಮಗೆ ಕಂಡು ಬರುತ್ತೆ. ಹೀಗಾಗಿ ಉದ್ಯಮಿಗಳು ಬಹುತೇಕ GST ಅನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಕೂಡ. ಈ ರೀತಿಯಾದಂತಹ ಒಂದು ತೆರಿಗೆ ಪದ್ಧತಿ ನಮಗೆ ಬೇಕಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಹೇಗೆ ಉದ್ಯಮಿಗಳಿಗೆ ಲಾಭ, ಪ್ರಸ್ತುತ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಬೇಕಾದಂತ ಸಂದರ್ಭ ಅಥವಾ ಒಂದು ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂತೆನೂ ಕೂಡ ಬೇರೆ ಬೇರೆ ರೀತಿಯಾದಂತಹ ತೆರಿಗೆಯನ್ನ ವಿಧಿಸಲಾಗ್ತಾ ಇತ್ತು. ಆದ್ರೆ ಇನ್ಮುಂದೆ ಪ್ರಸ್ತುತ ರಾಜ್ಯದಿಂದ ರಾಜ್ಯಕ್ಕೆ ಇರುವಂತಹ ಬೇರೆ ಬೇರೆ ತೆರಿಗೆ ಏನಿದೆ ಅದೆಲ್ಲವಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಒಂದು ದೇಶ ಒಂದೇ ರೀತಿಯಾದಂತಹ ತೆರಿಗೆ ಇರುವಂತಹ ಕಾರಣ ಅಥವಾ ಮುಂದೆ ಬರುವಂತಹ ಕಾರಣದಿಂದಾಗಿ ಎಲ್ಲಾ ಕಡೆನೂ ಕೂಡ ಒಂದೇ ರೀತಿಯಾದಂತಹ ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ. ಸೊ ಕಡಿಮೆ ತೆರಿಗೆ ಇರುವಂತಹ ರಾಜ್ಯದಲ್ಲಿ ಗೋಡೌನ್ ಅನ್ನ ನಿರ್ಮಾಣ ಮಾಡಲಾಗುತ್ತೆ. ಅಂದ್ರೆ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಪ್ರತಿ ಒಂದು ದೇಶದಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಾಗ್ತಾ ಇದೆ ಅಂತಂದ್ರೆ ಬೇರೆ ಬೇರೆ ಕಡೆ ಗೋಡೌನ್ ಅನ್ನ ಅಲ್ಲಿ ತೆರೆಯಲಾಗ್ತಾ ಇತ್ತು. ಆದ್ರೆ ಅಲ್ಲೂ ಕೂಡ ಬಹಳಷ್ಟು ರೀತಿಯಾದಂತಹ ತೆರಿಗೆಯನ್ನ ಪಾವತಿ ಮಾಡಬೇಕಾಗಿರುವಂತಹ ಕಾರಣದಿಂದಾಗಿ ಕಡಿಮೆ ತೆರಿಗೆ ವಿಧಿಸುವಂತಹ ರಾಜ್ಯದಲ್ಲಿ ಗೋಡೌನ್ ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು. ಅಲ್ಲಿಂದ ಬೇರೆ ಬೇರೆ ಅಕ್ಕಪಕ್ಕದ ರಾಜ್ಯಗಳಿಗೆಲ್ಲ ತೆಗೆದುಕೊಂಡು ಹೋಗೋದು, ಟ್ರಾನ್ಸ್ಪೋರ್ಟ್ ಮಾಡೋದು, ಈ ರೀತಿಯಾದಂಥದ್ದೆಲ್ಲ ನಡೀತಾ ಇತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಟ್ರಾನ್ಸ್ಪೋರ್ಟೇಷನ್ಗೂ ಕೂಡ ಬಹಳ ತೊಂದರೆ ಆಗ್ತಾ ಇತ್ತು. ಜೊತೆಗೆ ಗೋಡೌನ್ ನಿರ್ಮಾಣ ಮಾಡುವಂತ ರೀತಿಯಲ್ಲೂ ಕೂಡ ಬಹಳ ತೊಂದರೆಗಳಾಗ್ತಾ ಇತ್ತು. ಜೊತೆಗೆ ಈ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಹಂತದಲ್ಲಿ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ GST ಜಾರಿಯಾಗುವ ನಂತರದಲ್ಲಿ ಎಲ್ಲೆಡೆ ಗೋಡೌನ್ ಸ್ಥಾಪಿಸುವುದಕ್ಕೂ ಕೂಡ ಒಂದು ಅವಕಾಶ ಸಿಕ್ಕಂತಾಗುತ್ತೆ. ಯಾಕಂತಂದ್ರೆ ಒಂದೇ ರೀತಿಯಾದಂತಹ ಟ್ಯಾಕ್ಸ್ ಎಲ್ಲೆಡೆ ಪೇ ಮಾಡುವಂತಹ ಕಾರಣದಿಂದಾಗಿ ಎಲ್ಲೆಡೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಎಲ್ಲಾ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರತಿ ಉದ್ಯಮದವರು ಕೂಡ ಒಂದು ಗೋಡೌನ್ ಅನ್ನ ಸ್ಥಾಪಿಸೋದಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ. ಸೊ ಈ ಕಾರಣದಿಂದಾಗಿ ಗೋಡೌನ್ ಅನ್ನ ಎಲ್ಲಾ ರಾಜ್ಯದಲ್ಲೂ ಕೂಡ ಸ್ಥಾಪಿಸೋಕೆ ಒಂದು ಅವಕಾಶ ಸಿಗುವಂತಹ ಕಾರಣದಿಂದಾಗಿ ಗ್ರಾಹಕರಿಗೆ ಉತ್ತಮವಾದಂತಹ ಸೇವೆಯನ್ನ ನೀಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೇವೆಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಸೇವೆ ಜೊತೆಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನ ಕೂಡ ನೀಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇದೆಲ್ಲವೂ ಕೂಡ ಏನು ಒಂದೇ ರೀತಿಯಾದಂತಹ ತೆರಿಗೆಯನ್ನ ಎಲ್ಲಾ ರಾಜ್ಯದಲ್ಲೂ ವಿಧಿಸುವಂತಹ ಕಾರಣದಿಂದಾಗಿ. ಮತ್ತೊಂದು ವಿಚಾರ ಅಂತಂದ್ರೆ GST ಏಕರೂಪ ತೆರಿಗೆ ಏನಿದೆ ಇದರಿಂದ ರಫ್ತು ಕೂಡ ಹೆಚ್ಚಳ ಆಗುತ್ತೆ. ಅದು ಗಣನೀಯ ಪ್ರಮಾಣದಲ್ಲಿ ರಫ್ತು ಕೂಡ ಹೆಚ್ಚಿಗೆ ಆಗುತ್ತೆ. ಯಾಕಂತ ಅಂದ್ರೆ GST ಜಾರಿಯಾದ ನಂತರದಲ್ಲಿ ನಾವು ರಫ್ತು ಮಾಡೋದ್ರ ಮೇಲೇನೂ ಕೂಡ ಎಕ್ಸ್ಪೋರ್ಟ್ ಮಾಡೋದ್ರ ಮೇಲೇನೂ ಕೂಡ ನಾವೇನು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರು ಉದ್ಯಮಿಗಳು, ಆ ಟ್ಯಾಕ್ಸ್ ಸಂಪೂರ್ಣವಾಗಿ ಶೂನ್ಯವಾಗುತ್ತೆ. ಈ ಕಾರಣದಿಂದಾಗಿ ರಫ್ತು ಕೂಡ ಹೆಚ್ಚಳವಾಗುತ್ತೆ. ಹಾಗೆ ಒಂದು ವಿಶ್ಲೇಷಣೆಯ ಪ್ರಕಾರವಾಗಿ ಈ GST ಬಂದ ನಂತರದಲ್ಲಿ ಏಕರೂಪ ತೆರಿಗೆಯಿಂದ ಏನು ರಫ್ತು ಹೆಚ್ಚಳ ಆಗುತ್ತೆ. ಯಾಕಂತ ಅಂದ್ರೆ ಶೂನ್ಯ ತೆರಿಗೆಯನ್ನ ವಿಧಿಸಲಾಗುತ್ತೆ. ಸೊ ಆ ಶೂನ್ಯ ತೆರಿಗೆ ವಿಧಿಸುವ ನಂತರದಲ್ಲಿ ಒಂದು ಮಾಹಿತಿ ಪ್ರಕಾರವಾಗಿ ಎಕ್ಸ್ಪರ್ಟ್ಸ್ ಇಲ್ಲಿ ವಿಶ್ಲೇಷಣೆ ಮಾಡುವಂತಹ ಪ್ರಕಾರವಾಗಿ ಈಗಿರುವಂತದಕ್ಕಿಂತ ಸುಮಾರು 12-14% ಅಷ್ಟು ಇಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇದು ಬಹಳ ದೊಡ್ಡ ಗ್ಯಾಪ್ ಈಗ ನಾವು ಈ ಪ್ರಸ್ತುತ ಸಿಚುವೇಶನ್ಗೆ ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ. ಜೊತೆಗೆ ಯಾವಾಗ ರಫ್ತು ಜಾಸ್ತಿ ಆಗುತ್ತೋ ಸಹಜವಾಗಿ ಆದಾಯ ಕೂಡ ಜಾಸ್ತಿ ಆಗುತ್ತೆ ಉದ್ಯಮಿಗಳಿಗೆ. ಹೀಗಾಗಿ ಉದ್ಯಮಿಗಳು ಇದನ್ನ ಪ್ರಮುಖವಾಗಿ ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ ಈ GST ನೀತಿಯನ್ನ. ಜೊತೆಗೆ ರಫ್ತು ಮಾಡುವ ನಮ್ಮ ಮೊದಲೇ ಹೇಳಿದಾಗೆ ಸರಕು ಹಾಗೆ ಸೇವೆಗಳ ಮೇಲೆ ಯಾವುದೇ ರೀತಿಯಾದಂತಹ ತೆರಿಗೆ ಕೂಡ ಇರೋದಿಲ್ಲ. ಎಲ್ಲವೂ ಕೂಡ ಶೂನ್ಯ ತೆರಿಗೆ. ಈ ಕಾರಣದಿಂದಾಗಿ ಗೊಂದಲ ಕೂಡ ಇರೋದಿಲ್ಲ ಇಲ್ಲಿ. ಜೊತೆಗೆ ಮತ್ತೊಂದು ವಿಚಾರ ಅಂತಂದ್ರೆ ಮೊದಲು ಹೇಳಿದಾಗೆ ಆದಾಯ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ರಫ್ತು ಮಾಡುವಂತಹ ಸಂದರ್ಭದಲ್ಲಿ. ಹಾಗೆ ಇನ್ನು ರಫ್ತುದಾರರು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕೂಡ ಪಡಿಬಹುದಾಗಿದೆ. ಇದರಲ್ಲಿ ಸ್ವಲ್ಪ ಗೊಂದಲ ಇದೆ, ಯಾರ್ಯಾರಿಗೆ ಇದು ಇದು ಹೆಲ್ಪಿಗೆ ಬರುತ್ತೆ ಅಂತ ಹೇಳಿ. ಅಂದ್ರೆ ಒಂದು ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲೂ ಒಂದು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಆ ನಂತರದಲ್ಲಿ ಅದನ್ನು ಮಾರಾಟ ಮಾಡುವಂತ ಸಂದರ್ಭದಲ್ಲೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಆದ್ರೆ ಆ ನಂತರದಲ್ಲಿ ಇದಕ್ಕೆಲ್ಲ ಸ್ವಲ್ಪ ಬ್ರೇಕ್ ಬೀಳುವಂತ ಕಾರಣದಿಂದಾಗಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕೂಡ ಪಡಿಬಹುದು ಅನ್ನುವಂಥದ್ದು ಒಂದು ವಿಚಾರ. ಅದ್ರ ಬಗ್ಗೆ ನಾವು ಉದ್ಯಮಿಗಳಿಂದನೂ ಕೂಡ ಮಾಹಿತಿಯನ್ನ ನಂತರದಲ್ಲಿ ಪಡೆದುಕೊಳ್ಳೋಣ. ಹಾಗೆ GST ಯಲ್ಲಿ ಕೆಲ ಏನು ಮತ್ತೊಂದು ವಿಚಾರ ಅಂದ್ರೆ GST ಬಂದ ನಂತರದಲ್ಲಿ ರಿಜಿಸ್ಟ್ರೇಷನ್ಸ್ ಜೊತೆಗೆ ರಿಟರ್ನ್ಸ್ ಹಾಗೆ ಈ ರೀಫಂಡ್ ಪೇಮೆಂಟ್ ಇದೆಲ್ಲವೂ ಕೂಡ ಆಟೋಮ್ಯಾಟಿಕ್ ಆಗುತ್ತೆ. ಯಾಕಂತಂದ್ರೆ ಈಗ ಬಹಳ ಸ್ಪಷ್ಟವಾಗಿದೆ, 20 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟನ್ನ ನಡೆಸುವವರು
GST ನೆಟ್ವರ್ಕ್ ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಆಗಬೇಕು ಅನ್ನುವಂಥದ್ದು. ಒನ್ಸ್ ಈ GST ನೆಟ್ವರ್ಕ್ ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಆದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಅದು ಬೇರೆ ಬೇರೆ ರೀತಿಯಂತ ಈ ರಿಫಂಡ್ ಅಮೌಂಟ್ ಏನಿರುತ್ತೆ ಅಥವಾ ಈ ಪೇಮೆಂಟ್ ಮಾಡುವಂಥದ್ದು ಏನಿರುತ್ತೆ, ಸರ್ಕಾರದಿಂದ ಉದ್ಯಮಿಗಳಿಗೆ ಬರುವಂತಹದ್ದು ಏನಾದರೂ ಅಮೌಂಟ್ ಏನಿದ್ರು ಅದು ರಿಫಂಡ್ ಆಗ್ಬೇಕಾದಂಥದ್ದೆಲ್ಲ ಇರುತ್ತೆ, ಅದು ಆಟೋಮೆಟಿಕ್ ಆಗಿ ರಿಫಂಡ್ ಆಗುತ್ತೆ. ಜೊತೆಗೆ ಈ ರೀತಿಯಾಗಿ ಆಟೋಮೆಟಿಕ್ ಆಗಿ ರಿಫಂಡ್ ಆಗುವಂತಹ ಕಾರಣದಿಂದಾಗಿ ಈ ತೆರಿಗೆ ಪಾವತಿದಾರರು ಜೊತೆಗೆ ಈ ತೆರಿಗೆ ಆಡಳಿತಗಾರರು ಏನಿರುತ್ತೆ ಅವರ ಮಧ್ಯೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಉದ್ಭವಿಸಲ್ಲ. ಎಲ್ಲಾ ರೀತಿಯಾದಂತಹ ಗೊಂದಲಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ದಿನಗಳ ಕಾಲ ಸಹಜವಾಗಿ ಗೊಂದಲ ಉದ್ಭವ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಈ ಗೊಂದಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಮತ್ತೊಂದು ವಿಚಾರ, ಈಗ ತಾನೇ ಹೇಳ್ದಂಗೆ 20 ಲಕ್ಷಕ್ಕಿಂತ ಕಡಿಮೆ ವಹಿವಾಟು ನಡೆಸುವವರಿಗೆ ಈ GST ಇಂದ ವಿನಾಯಿತಿಯನ್ನ ಕೊಡಲಾಗಿದೆ. ಇದು ಕೂಡ ಈ ಸಣ್ಣ ಉದ್ಯಮ ಮಾಡುವಂತವ್ರು ಏನಿರ್ತಾರೆ ಅವರಿಗೆ ಬಹಳ ಹೆಲ್ಪ್ಫುಲ್ ಆಗುವಂತಹ ಒಂದು ನಿರ್ಧಾರ ಇದು. 20 ಲಕ್ಷಕ್ಕಿಂತ ಕಡಿಮೆ ವಹಿವಾಟು ನಡೆಸುವವರು ಈ GST ನೆಟ್ವರ್ಕ್ ಪೋರ್ಟಲ್ಗೆ ಯಾವುದೇ ರೀತಿಯಾದಂತ ರಿಜಿಸ್ಟರ್ ಆಗುವಂತಹ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಅವರಿಗೂ ಕೂಡ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಮತ್ತೊಂದು ವಿಚಾರ ಅಂತಂದ್ರೆ ಈ ಹೂಡಿಕೆದಾರರಿಗೆ ತೆರಿಗೆ ಭಯೋತ್ಪಾದನೆಯಿಂದ ಮುಕ್ತಿ ಸಿಕ್ಕಂತಾಗುತ್ತೆ. ನಾವೇನು ಒಂದು ಹಂತದಲ್ಲಿ ಉದ್ಯಮ ವಲಯದಲ್ಲಿ ಟ್ಯಾಕ್ಸ್ ಟೆರರಿಸಂ ಅಂತ ಹೇಳ್ತೀವಿ, ಅಂತಂದ್ರೆ 10 ರೀತಿಯಾದಂತಹ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಒಂದೊಂದು ರಾಜ್ಯದಿಂದ ಒಂದೊಂದು ರಾಜ್ಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಟ್ಯಾಕ್ಸ್, ಇದು ಉದ್ಯಮಿಗಳಿಗೆ ಬಹಳ ಗೊಂದಲಕ್ಕೆ ಈಡು ಮಾಡುವಂತಹ ವಿಚಾರ. ಈ ಓವರ್ ಆಲ್ ಈ ಟ್ಯಾಕ್ಸ್ ಟೆರರಿಸಂ ಅಂತ ಏನ್ ಹೇಳ್ತೀವಿ ಅಥವಾ ಈ ಹೂಡಿಕೆದಾರರಿಗೆ ಈ ತೆರಿಗೆ ಭಯೋತ್ಪಾದನೆ ಏನಿರುತ್ತೆ ಇದರಿಂದ ಮುಕ್ತಿ ಸಿಕ್ಕಂತಾಗುತ್ತೆ. ಬಹುತೇಕ ಒಂದು ಹಂತದಲ್ಲಿ ಅವರಿಗೆ ಈ ಲೆಕ್ಕಾಚಾರದ ವಿಚಾರದಲ್ಲಿ ರಿಲೀಫ್ ಸಿಕ್ಕಂತಾಗುತ್ತೆ. ಮತ್ತೊಂದು ವಿಚಾರ, ವಿವಿಧ ರಾಜ್ಯಗಳಲ್ಲಿ ಬಂಡವಾಳ ಹೂಡಿಕೆಗೆ ಮುಕ್ತ ಸ್ವಾಗತ ನಂತರದಲ್ಲಿ ಸಿಗುತ್ತೆ. ಪ್ರತಿಯೊಂದು ರಾಜ್ಯದಲ್ಲೂ ಆಯಾ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಟ್ಯಾಕ್ಸ್, ಜೊತೆಗೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದಕ್ಕೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ನೀಡಬೇಕಾಗಿರುತ್ತೆ. ಏನು ಅದೆಲ್ಲವೂ ಕೂಡ ಇಲ್ಲಿ ನಿವಾರಣೆ ಆಗುವಂತಹ ಕಾರಣದಿಂದಾಗಿ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಂಡವಾಳ ಹೂಡಿಕೆಗೆ ಒಂದು ಮುಕ್ತ ಸ್ವಾಗತ ಇಲ್ಲಿ ಉದ್ದಿಮೆದಾರರಿಗೆ ಅಥವಾ ಉದ್ಯಮಿಗಳಿಗೆ ಸಿಕ್ಕಂತಾಗುತ್ತೆ. ಮತ್ತೊಂದು ವಿಚಾರ ಅಂತಂದ್ರೆ ಈ GST ಇಂದ ಲಾಜಿಸ್ಟಿಕ್ ವೆಚ್ಚ ಬಹುತೇಕ ಉಳಿತಾಯ ಆಗುತ್ತೆ. ಅದರಲ್ಲೂ ಕೂಡ ನಾವೀಗ ಒಂದು ಎಕ್ಸಾಂಪಲ್, ಈಗ ಬೆಂಗಳೂರಿಗೆ ನಾವು ಎಂಟ್ರಿ ಆಗುವಂತ ಸಂದರ್ಭ ಅಥವಾ ಕರ್ನಾಟಕಕ್ಕೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ತಮಿಳುನಾಡಿನಿಂದ ನಾವು ಒಳಗೆ ಬರುವಂತಹ ಸಂದರ್ಭದಲ್ಲಿ ಕೃಷ್ಣಗಿರಿ ಬಳಿ ನಾವು ದಾಟಿದ ನಂತರದಲ್ಲಿ ಟೋಲ್ ಬಳಿ ನೋಡ್ತೀವಿ, ಅಲ್ಲೆಲ್ಲ ನೂರಾರು ವೆಹಿಕಲ್ಗಳು ನಿಂತಿರುತ್ತೆ. ಅಲ್ಲಿ ಅವರು ಎಂಟ್ರಿ ಟ್ಯಾಕ್ಸ್ ಅನ್ನ ಕಟ್ಟಬೇಕು, ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಆನಂತರ ಇಲ್ಲಿ ನೆಲಮಂಗಲದಿಂದನೂ ಕೂಡ ಒಳಗೆ ಬರುವಂತಹ ಸಂದರ್ಭದಲ್ಲಿ RTO ಎಲ್ಲ ಅಡ್ಡ ಹಾಕೊಂಡು ಅಲ್ಲಿಂದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡೋದೆಲ್ಲ ನೋಡ್ತಾ ಇರ್ತೀವಿ. ಒಂದೊಂದು ಸಂದರ್ಭದಲ್ಲಿ 2-3 ದಿನಗಳ ಕಾಲ ವೆಹಿಕಲ್ಗಳು ನಿಂತಲ್ಲೇ ನಿಂತಬೇಕಾಗುತ್ತೆ. ಈ ಎಲ್ಲ ಪರಿಶೀಲನೆಗಳು ನಡೀತಾ ಇರುತ್ತೆ. ಟ್ಯಾಕ್ಸ್ ಅನ್ನ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಹೋಗುವಂತ ಸಂದರ್ಭದಲ್ಲೂ ಆಯಾ ರಾಜ್ಯಕ್ಕೆ ಅನುಗುಣವಾಗಿ ಕಟ್ಟಬೇಕಾಗುತ್ತೆ. ಆದ್ರೆ ಈ GST ಬಂದ ನಂತರದಲ್ಲಿ ಲಾಜಿಸ್ಟಿಕ್ ವೆಚ್ಚ ಸಂಪೂರ್ಣವಾಗಿ ಉಳಿತಾಯ ಆಗುತ್ತೆ, ಸಮಯ ಕೂಡ ಉಳಿತಾಯ ಆಗುತ್ತೆ, ಜೊತೆಗೆ ಹಣ ಕೂಡ ಉಳಿತಾಯ ಆಗುತ್ತೆ. ಒಂದು ಮಾಹಿತಿ ಪ್ರಕಾರವಾಗಿ ಈಗ ಆ ವಲಯದಲ್ಲಿರೋರು ವಿಶ್ಲೇಷಿಸ್ತಾ ಇರುವಂತಹ ಪ್ರಕಾರವಾಗಿ 40% ಲಾಜಿಸ್ಟಿಕ್ ವೆಚ್ಚ ಉಳಿಯುತ್ತೆ ಅನ್ನುವಂತಹ ಹರ್ಷವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸಹಜವಾಗಿ ಓರ್ವ ಬಿಸ್ನೆಸ್ ಮ್ಯಾನ್ಗೆ ದೊಡ್ಡ ಉಳಿತಾಯ ಇದು. ಹಾಗೆ ಮತ್ತೊಂದು ವಿಚಾರ ಅಂತಂದ್ರೆ ನಾನು ಈಗ ತಾನೇ ಹೇಳ್ತಾ ಇದ್ದೆ, ಬಹಳಷ್ಟು ಕಡೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ ಸಂದರ್ಭ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯದ ಚೆಕ್ ಪೋಸ್ಟ್ ನಲ್ಲಿ ಸಾಲ್ಗಟ್ಟಿ ವಾಹನಗಳು ಏನ್ ನಿಂತಿರುತ್ತೆ, ಅಲ್ಲಿ ಕೆಲವೊಂದು ಆ ಸ್ಥಳಗಳಲ್ಲಿ ದೊಡ್ಡ ಲಂಚ್ ಬಾಕತನೂ ಕೂಡ ನಡೀತಾ ಇರುತ್ತೆ. ಅದೆಲ್ಲವಕ್ಕೂ ಕೂಡ ಈ ಸರಕು ಸಾಗಣೆ ವಾಹನಗಳ ಉದ್ದನೆಯ ಸಾಲು ಚೆಕ್ ಪೋಸ್ಟ್ ನಲ್ಲಿ ಇರೋದಿಲ್ಲ. ಹಾಗೆ ಉದ್ಯಮಿಗಳಿಗೆ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಸೆಪ್ಟೆಂಬರ್ ವರೆಗೆ ಕೂಡ ಇಲ್ಲಿ ಅವಕಾಶವನ್ನ ಕೊಟ್ಟಿರುವಂತಹ ಕಾರಣದಿಂದಾಗಿ ಅದು ಕೂಡ ಇಲ್ಲಿ ಉದ್ಯಮಿಗಳು ಒಂದು ಹಂತದಲ್ಲಿ ಇದನ್ನ ಸ್ವಾಗತಿಸ್ತಾ ಇದ್ದಾರೆ, ಈ ರೀತಿಯಾದಂತಹ ಬೆಳವಣಿಗೆಗಳನ್ನ. ಹಾಗೆ ಉದ್ಯಮಿಗಳಿಗೆ ಈ GST ಬಂದ ನಂತರದಲ್ಲಿ ಒಂದಷ್ಟು ಅನಾನುಕೂಲಗಳು ಕೂಡ ಇದೆ. ಅನಾನುಕೂಲಗಳು ಏನು ಅನ್ನುವಂಥ ನೋಡೋಣ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ತಜ್ಞರಿಂದ ನಾವು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವಿಲ್ಲಿ ಉದ್ಯಮಿಗಳಿಗೆ ಅನಾನುಕೂಲ ಹೇಗಾಗಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ತನಕ ಅನುಕೂಲಗಳನ್ನ ನೋಡಿದ್ವಿ. ಸಹಜವಾಗಿ ಒಂದಷ್ಟು ಅನಾನುಕೂಲಗಳು ಕೂಡ ಉದ್ಯಮಿಗಳಿಗಿದೆ ಈ GST ಜಾರಿಯಾದ ನಂತರದಲ್ಲಿ. ಏನದು ಅನಾನುಕೂಲಗಳು ಅನ್ನುವಂಥ ನೋಡ್ತಾ ಹೋಗೋದಾದ್ರೆ ಪ್ರಾರಂಭದಲ್ಲಿ ಉದ್ಯಮಿಗಳಿಗೆ ಕೆಲ ಸಮಸ್ಯೆಗಳು ಇಲ್ಲಿ ಕಂಡುಬರೋದು ಖಚಿತವಾಗಿರುತ್ತೆ. ಯಾಕಂತಂದ್ರೆ ಈಗಾಗಲೇ ಅವರು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಪ್ರಾಡಕ್ಟ್ಸ್ ಮೇಲೆ ಎಷ್ಟರ ಮಟ್ಟಿಗೆ ತೆರಿಗೆ ಬೀಳುತ್ತೆ, ಎಷ್ಟರ ಮಟ್ಟಿಗೆ ತೆರಿಗೆ ಕಮ್ಮಿ ಆಗುತ್ತೆ, ಆ ಗೊಂದಲದಲ್ಲೂ ಕೂಡ ಸಹಜವಾಗಿ ಇದ್ದಾರೆ. ಹೀಗಾಗಿ ಬೇರೆ ಬೇರೆ ರೀತಿಯಂತಹ ಕಡೆ ನಾವು ಬಹಳ ಆಫರ್ಗಳು, ಕ್ಲಿಯರೆನ್ಸ್ ಸೇಲ್ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ.
ಅದರ ಬಿಗಿನಿಂಗ್ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರ್ಗೆ ಇನ್ನೆಷ್ಟು ಗೊಂದಲಗಳಿರ್ಬೋದು ಅನ್ನುವಂಥ ನಾವಿಲ್ಲಿ ಗೆಸ್ ಮಾಡಬಹುದಾಗಿದೆ. ಹೀಗಾಗಿ ಉದ್ಯಮಿಗಳಿಗೆ ಪ್ರಾರಂಭದಲ್ಲಿ ಕೆಲ ಸಮಸ್ಯೆಗಳು ಅಥವಾ ಗೊಂದಲಗಳು ಖಚಿತ. ಅದರಲ್ಲೂ ಕೂಡ ಸರಿಯಾದಂತಹ ರೀತಿಯ ಲೆಕ್ಕಪತ್ರವನ್ನ ನಿರ್ವಹಿಸದೆ ಹೋದ್ರೆ ಉದ್ಯಮಿಗಳಿಗೆ ಇಲ್ಲಿ ಶಿಕ್ಷೆಯಾಗುವಂಥದ್ದು ಕೂಡ ಖಚಿತವಾಗಿರುತ್ತೆ. ಯಾಕಂತಾದ್ರೆ ಇನ್ನು ನಂತರದಲ್ಲಿ GST ಜಾರಿಯಾದ ನಂತರದಲ್ಲಿ ಸಂಪೂರ್ಣವಾಗಿ ಒಂದ್ ಕಡೆಯಿಂದನೇ ಮಾನಿಟರ್ ಆಗುವಂತಹ ಕಾರಣದಿಂದಾಗಿ ಅವರ ಮೇಲೆ ಒಂದು ಹದ್ದಿನ ಕಣ್ಣನ್ನ ಕೂಡ ಇಟ್ಟಿರಲಾಗುತ್ತೆ. ಲೆಕ್ಕಪತ್ರವನ್ನ ಈ ಹಿಂದೆ ಏನಾದ್ರೂ ಸರಿಯಾಗಿ ನಿರ್ವಹಿಸದೇ ಇದ್ದು ಲಾಭದಾಯಕ ರೀತಿಯಲ್ಲೇ ಅವರು ಉದ್ಯಮವನ್ನು ನಡೆಸ್ಕೊಂಡು ಹೋಗಿದ್ದೆ ಆದಲ್ಲಿ ಮುಂದೆ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೆಯೋದು ಕಷ್ಟ. ಅದರ ಜೊತೆಗೆ ಸರಿಯಾದ ಲೆಕ್ಕಪತ್ರವನ್ನ ನಿಭಾಯಿಸದೆ ಹೋದ್ರೆ ನಾವು ದಂಡ ಅನ್ನುವಂಥದ್ದು ಅಥವಾ ಶಿಕ್ಷೆ ಅನ್ನುವಂಥದ್ದನ್ನ ನೋಡಿದ್ವಿ. ಅದರ ಜೊತೆಗೆ GST ಇಂದ ಆಗುವಂತಹ ಲಾಭವನ್ನ ಗ್ರಾಹಕರಿಗೆ ವರ್ಗಾಯಿಸಬೇಕಾದಂತಹ ಅನಿವಾರ್ಯತೆಯೂ ಕೂಡ ಮುಂದಿನ ದಿನಗಳಲ್ಲಿ ಉದ್ಯಮಿಗಳಿಗೆ ಇರುತ್ತೆ. ಯಾಕಂತಾದ್ರೆ ಬಹಳಷ್ಟು ಉಳಿತಾಯ ಆಗುವಂತಹ ಚಾನ್ಸಸ್ಗಳು ಕೂಡ ಇರೋದ್ರಿಂದ ನಾವೀಗ ಅನುಕೂಲಗಳನ್ನ ನಾವೇನ್ ನೋಡ್ತಾ ಇದ್ದೇವೆ. ನಂತರದಲ್ಲಿ ಗ್ರಾಹಕರಿಗೆ ವರ್ಗಾಯಿಸಬೇಕಾದಂತಹ ಅನಿವಾರ್ಯತೆಯೂ ಕೂಡ ಇರುತ್ತೆ. ಅದರ ಜೊತೆಗೆ 20 ಲಕ್ಷಕ್ಕಿಂತ ಹೆಚ್ಚು ವಹಿವಾಟನ್ನ ನಡೆಸುವವರು ನೋಂದಣಿ ಮಾಡ್ಕೊಳ್ಳೋದು ಕಡ್ಡಾಯ. ಅದು GST ನೆಟ್ವರ್ಕ್ ಪೋರ್ಟಲ್ ನಲ್ಲಿ ಅವರು ನೋಂದಣಿ ಮಾಡ್ಕೊಳ್ಬೇಕಾದಂಥದ್ದು ಕಡ್ಡಾಯ. ಹಾಗಾಗಿ ಉದ್ಯಮಿಗಳಿಂದ ತೆರಿಗೆ ವಂಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇಷ್ಟು ವರ್ಷಗಳ ಕಾಲ ಏನಾದ್ರೂ ತೆರಿಗೆ ವಂಚನೆ ಮಾಡಿಕೊಂಡು ಬಂದಂತಹ ಉದ್ಯಮಿಗಳು ಏನಾದ್ರೂ ಇದ್ರೆ ಮುಂದಿನ ದಿನಗಳಲ್ಲಿ ಆ ಪೋರ್ಟಲ್ಗೆ ಅವರು ರಿಜಿಸ್ಟರ್ ಆಗುವಂತಹ ಕಾರಣದಿಂದಾಗಿ ಲೆಕ್ಕಪತ್ರ ಎಲ್ಲ ತಪ್ಪಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ತೆರಿಗೆ ವಂಚನೆ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ GST ಇಂದ ತೆರಿಗೆ ವ್ಯಾಜ್ಯಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಯಾಕಂತಾದ್ರೆ ಒಂದಷ್ಟು ಗೊಂದಲ ಸಹಜವಾಗಿ ಇದ್ದೇ ಇರುತ್ತೆ. ಕೋರ್ಟು ಕೇಸು ಅಂತ ಹೇಳಿ ಓಡಾಡುವಂತಹ ಸಾಧ್ಯತೆಗಳನ್ನು ಕೂಡ ಇರುತ್ತೆ ಉದ್ಯಮಿಗಳು. ಈ ಸಂದರ್ಭದಲ್ಲಿ GST ವ್ಯವಸ್ಥೆ ಬಂದ ನಂತರದಲ್ಲಿ ತೆರಿಗೆಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ಹೆಚ್ಚಾಗುವಂತಹ ಸಾಧ್ಯತೆ ಸಹಜವಾಗಿ ಇರುತ್ತೆ. ಜೊತೆಗೆ GST ಇಂದ ಗುಣಮಟ್ಟದ ವಸ್ತುಗಳನ್ನೇ ಮಾರಾಟ ಮಾಡಬೇಕಾದಂಥದ್ದು ಕೂಡ ಒಂದು ಹಂತದಲ್ಲಿ ಅನಿವಾರ್ಯ ಆಗುತ್ತೆ. ಯಾಕಂತಂದ್ರೆ ಓರ್ವ ಬಿಸ್ನೆಸ್ ಮ್ಯಾನ್ ಅಥವಾ ಓರ್ವ ಉದ್ಯಮಿ ತಾನು ಏನು ವ್ಯವಹಾರವನ್ನ ಮಾಡ್ತಾ ಇರ್ತಾನೆ ಅವನ ಗೂಡ್ಸ್ ಅಂಡ್ ಸರ್ವಿಸ್ ಎಷ್ಟು ಇಲ್ಲಿ ಗುಣಮಟ್ಟದ್ದು ಅನ್ನುವಂಥದ್ದು ಕೂಡ ನಂತರದಲ್ಲಿ ಒಂದು ಹಂತದಲ್ಲಿ ಅದರ ಮೇಲೆ ಕಣ್ಣಿಟ್ಟಿರಲಾಗುತ್ತೆ. ಕಳಪೆ ಗುಣಮಟ್ಟದ ವಸ್ತುಗಳ ಮಾರಾಟಕ್ಕೂ ಕೂಡ ಬಹುತೇಕ ಒಂದು ಹಂತದಲ್ಲಿ ಬ್ರೇಕ್ ಬಿದ್ದಂತಾಗುತ್ತೆ. ಜೊತೆಗೆ GST ಜಾರಿಯಿಂದ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಸಹಜವಾಗಿ ಹೆಚ್ಚಳ ಆಗುತ್ತೆ. ಯಾಕಂತಂದ್ರೆ ಒಂದು ಹಂತದಲ್ಲಿ ಲಾಭ ಅಥವಾ ಸರಳ ಕೂಡ ಆಗುವಂತ ಕಾರಣದಿಂದಾಗಿ ಉದ್ಯಮಕ್ಕೆ ಇಳಿಯುವವರ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಕೂಡ ಹೆಚ್ಚಳವಾಗುತ್ತೆ. ಇದೆಲ್ಲವೂ ಕೂಡ ಉದ್ಯಮಿಗಳಿಗೆ ಒಂದು ರೀತಿಯಾದಂತಹ ಅನಾನುಕೂಲಗಳು ಅಂತ ಹೇಳಿ ನಾವಿಲ್ಲಿ ಅದನ್ನ ವಿಶ್ಲೇಷಿಸಬಹುದಾಗಿರುತ್ತೆ. ಹಾಗೆ ಉದ್ಯಮಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ ನಮ್ಮ ಜೊತೆಗೆ ಈಗ FKCCI ಮಾಜಿ ಅಧ್ಯಕ್ಷರು ಜೊತೆಗೆ ಕೈಗಾರಿಕೋದ್ಯಮಿಯಾಗಿರುವಂತಹ ಡಿ ಮುರಳೀಧರ್ ಅವರು ಸಂಪರ್ಕದಲ್ಲಿದ್ದಾರೆ. ಮುರಳೀಧರ್ ಅವರೇ, ಈಗ ನೀವು ಯಾವ ರೀತಿಯಾಗಿ GST ಎದುರು ನೋಡ್ತಾ ಇದ್ದೀರಾ ಮತ್ತು ಒಂದು ಗೊಂದಲ ಇಲ್ಲಿ ಇರೋದಂತ ಅಂದ್ರೆ ಈ ಇನ್ಪುಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡಿಬಹುದು ರಫ್ತುದಾರರು ಎಕ್ಸ್ಪೋರ್ಟ್ ಮಾಡೋರು ಅಂತ ಹೇಳ್ತಾರೆ. ಏನಿದು ಸರಿಯಾದಂತ ರೀತಿಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡಿದ್ರೆ ಹೇಗೆ ಉತ್ತರ ಕೊಡ್ಬೋದು ಸಿಂಪಲ್ ಆಗಿ ಅಂತ? ಇಲ್ಲ, GSTಗೂ ಇನ್ಕಮ್ ಟ್ಯಾಕ್ಸ್ಗೂ ಯಾವ ತರ ಸಂಬಂಧನೂ ಇಲ್ಲ. ಆದ್ರೆ ಇವಾಗ GST ಅಲ್ಲಿ ಆ ಪೋರ್ಟಲ್ ಅಲ್ಲಿ ಯಾರು ರಿಜಿಸ್ಟರ್ ಮಾಡಿ ಬರ್ತಾರೋ ಅವರು ಟ್ಯಾಕ್ಸ್ ರೇಟ್ ಅಲ್ಲಿ ಬಂದ್ಬಿಡ್ತಾರೆ. ಅವ್ರ ಟ್ರಾನ್ಸಾಕ್ಷನ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ. ಅದರಿಂದ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟದಿದ್ರೆ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಅಷ್ಟೇ ಹೊತ್ತು ಅದು ಬಿಟ್ರೆ ಬೇರೆ ಯಾವ್ದು GSTಗೂ ಇನ್ಕಮ್ ಟ್ಯಾಕ್ಸ್ ಏನ್ ಸಂಬಂಧ? ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಇಲ್ಲಿ ನೋಡಿದ್ರೆ ಎಕ್ಸ್ಪೋರ್ಟ್ ಮಾಡೋರು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವ್ರು ಪಡಿಬಹುದಾಗಿರುತ್ತೆ ಅಂತಾರಲ್ಲ, ಏನದು ಅಂತ ಹೇಳಿ? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನೀವು ಬೇರೆ ರಿಜಿಸ್ಟರ್ಡ್ ಡೀಲರ್ ಇಂದ ಏನು ಖರೀದಿ ಮಾಡಿದ್ರು ಅವ್ರು ಕಟ್ಟೋ ಟ್ಯಾಕ್ಸ್ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೋಬಹುದು. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪ್ರಿನ್ಸಿಪಲ್ ಅಷ್ಟೇ ಇರೋದು. ಅಂದ್ರೆ ನಾವು ತೆರಿಗೆ ನಾವು ಕಟ್ಟುವಾಗ ನಾವು ಇನ್ಪುಟ್ ಟ್ಯಾಕ್ಸ್ ಎಷ್ಟು ಕಟ್ಟಿದೀವೋ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಡಿಡಕ್ಟ್ ಮಾಡಿಕೊಂಡು ಕಟ್ಟೋದು ಅಷ್ಟೇ. ಓಕೆ ಓಕೆ. ಈ ಹಿಂದೆ ಆ ವ್ಯವಸ್ಥೆ ಇತ್ತ ಮುರಳೀಧರ್ ಅವರೇ? ಮುಂಚೆ ಬರೀ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯಲ್ಲಿ ರಿಜಿಸ್ಟರ್ಡ್ ಮಾಡಿರೋರು ಮ್ಯಾನುಫ್ಯಾಕ್ಚರರ್ಸ್ ಸೆನ್ವ್ಯಾಟ್ ತಗೊಳ್ತಾ ಇದ್ರು. ಟ್ಯಾಕ್ಸ್ ಅಲ್ಲಿ ವ್ಯಾಟ್ ಮಾತ್ರ ಸ್ಟೇಟ್ ವ್ಯಾಟ್ ಅಲ್ಲಿ ನಿಮಗೆ ಸೆನ್ವ್ಯಾಟ್ ಸಿಗ್ತಾ ಇತ್ತು. ಆದ್ರೆ 2% CST ಏನು ನಾವು ಮುಂಚೆ ಕೊಡ್ತಾ ಇದ್ವು ಅದರಲ್ಲಿ ಅದು ಏನು ಬೆನಿಫಿಟ್ ಸಿಗ್ತಾ ಇಲ್ಲ. ಅದರಿಂದ ಇವಾಗ ಆ 2% ಇವಾಗ ತೆಗೆದಾಕ್ಬಿಟ್ಟು ಬರೀ GST ಇರೋದ್ರಿಂದ ಎಲ್ಲಾ ಟ್ಯಾಕ್ಸಸ್ ಏನೇನು ಕಟ್ತೀವೋ ಸರ್ವಿಸ್ ಟ್ಯಾಕ್ಸ್ ಇರ್ಲಿ ಸರ್ವಿಸ್ ಟ್ಯಾಕ್ಸ್ ಎಲ್ಲಾನು GST ನಲ್ಲೇ ಬಂದಿದೆ. ಅದರಿಂದ ಎಲ್ಲಾನು ಕ್ರೆಡಿಟ್ ತಗೋಬಹುದು.
ಓಕೆ ಓಕೆ. ಜೊತೆಗೆ ನೀವು ಈ GST ನೆಟ್ವರ್ಕ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಕೂಡ ಬಹಳ ಸರಳ ಆಗುತ್ತಲ್ವಾ ನಿಮ್ಗೆ ಬಹಳಷ್ಟು? ಹೌದು. ಆದ್ರೆ ಇವಾಗ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇಲ್ಲ ದೊಡ್ಡ ಬಿಸ್ನೆಸ್ ಇರೋರು ಆಲ್ರೆಡಿ ಡಿಜಿಟೈಸ್ ಮಾಡಿರ್ತಾರೆ, ಕಂಪ್ಯೂಟರ್ಸ್ ಯೂಸ್ ಮಾಡ್ತಾ ಇರ್ತಾರೆ, ಅವರಿಗೆ ಏನೂ ತೊಂದರೆ ಆಗೋದಿಲ್ಲ. ಏನೋ ಇವಾಗ ಚೇಂಜ್ ಬಂದಾಗ ಈ ಸಿಸ್ಟಮ್ ಯಾಗಿದೆ ಅಂತ ಅವ್ರು ತಿಳ್ಕೋಬೇಕು, ಮಾಡ್ಬೇಕು ಅಷ್ಟೇ. ಆದ್ರೆ ಚಿಕ್ಕ ಚಿಕ್ಕ ವ್ಯಾಪಾರಿಗಳು ಇರ್ತಾರಲ್ಲ, ಯಾವ್ರು ಬರೀ ಕೈಯಲ್ಲಿ ಬಿಲ್ ಹಾಕೋರು, ಆಮೇಲೆ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಕೈಯಲ್ಲಿ ರಿಟರ್ನ್ ಮಾಡಿ ಸೇಲ್ಸ್ ಟ್ಯಾಕ್ಸ್ ಕಟ್ಟೋರು, ಅವರಿಗೆ ಸ್ವಲ್ಪ ಇದು ಚೇಂಜ್ ಅವರು ಸ್ವಲ್ಪ ತೊಂದರೆ ಆಗುತ್ತೆ. ಅಂದ್ರೆ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಈಗ 20 ಲಕ್ಷಕ್ಕಿಂತ ಕಡಿಮೆ ವಹಿವಾಟು ಮಾಡೋರು ಅದರಲ್ಲಿ ರಿಜಿಸ್ಟರ್ ಆಗ್ಬೇಕು ಅನ್ನೋ ಇದು ಇಲ್ಲ ಪೋರ್ಟಲ್ ಅಲ್ಲಿ. ಸೊ ಅವರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನೂ ಯಾರು 20 ಲಕ್ಷಕ್ಕಿಂತ ಟರ್ನ್ ಓವರ್ ಇರೋರು ತುಂಬಾ ಜನ ಕಡಿಮೆ ಇರ್ತಾರೆ. 20ರಿಂದ 75 75 lakhs ವರೆಗೂ ಇರೋರು ಈ 5% GST ಕಟ್ಟಬಹುದು ಅಂತ ಒಂದು ಕಾಂಪೋಸಿಷನ್ ಸ್ಕೀಮ್ ಇದೆ. ಅವರು ಆ ರಿಜಿಸ್ಟರ್ ಮಾಡ್ಬಿಟ್ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಳ್ದೆ ಅವರು ಬಿಲ್ ಮಾಡುವಾಗ 5% GST ಮಾಡಬಹುದು. ಆದ್ರೆ ಅವರಿಂದ ಖರೀದಿ ಮಾಡೋರು ಆ 5% GST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಳಂಗಿಲ್ಲ. ಅದರಿಂದ ಇವಾಗ ಯಾರ್ಯಾರು ಚಿಕ್ಕ ಚಿಕ್ಕ ವ್ಯಾಪಾರಿಗಳು ಇರ್ತಾರೋ ಅವರು ಸ್ಲೋಲಿ ಗ್ರಾಜುವಲಿ ಎಲ್ಲರೂ GST ನೆಟ್ಗೆ ಬಂದ್ಬಿಡ್ತಾರೆ. ಒಂದು ವರ್ಷ 2 ವರ್ಷ ಇಲ್ಲಿದ್ರೆ ಅವ್ರ ಬಿಸ್ನೆಸ್ಗೆ ಅದು ಅಫೆಕ್ಟ್ ಆಗುತ್ತೆ. ಯಾವ ದೊಡ್ಡ ಕಾರ್ಖಾನೆಗಳು ಯಾರು ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಕರೆಕ್ಟ್. ಹೌದು. ಥ್ಯಾಂಕ್ ಯು ಮುರಳೀಧರ್ ಅವರೇ, TV9 ಜೊತೆ ಮಾತನಾಡಿದ್ಕೆ. ಸೊ ಇದೇ ಇಲ್ಲಿ ಉದ್ಯಮಿಗಳು ಇದನ್ನ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಮಾಡೋದಕ್ಕೂ ಕೂಡ ಕಾರಣ ಆಗ್ತಾ ಇರುವಂತಹ ವಿಚಾರಗಳು, ಅವರಿಗೆ ಬಹಳಷ್ಟು ಲಾಭ ಕೂಡ ಇದರಿಂದ ಇರುವಂತಹ ಕಾರಣದಿಂದಾಗಿ. ಹಾಗೆ ಇನ್ನು ನಾವು ಸರ್ವಿಸ್ಗೆ ಹೋದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ನಾವು ಪ್ರಯಾಣಿಕರಿಗೆ ಯಾವ ರೀತಿಯಾದಂತಹ ಲಾಭಗಳು ಸಿಗಬಹುದು ಅನ್ನುವಂಥದ್ದನ್ನ ನಾವೀಗ ನೋಡ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಪ್ರಯಾಣಿಕರ ಆಂಗಲ್ ನಲ್ಲಿ ನೋಡ್ತಾ ಹೋಗೋದಾದ್ರೆ GST ಇಂದ ಪ್ರಯಾಣಿಕರಿಗೆ ಹೆಚ್ಚು ಅನುಕೂಲ ಇದೆ ಅನ್ನುವಂಥದ್ದು ಇಲ್ಲಿ ನಾವು ಮೇಲ್ನೋಟಕ್ಕೆ ನೋಡಿದಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಯಾಕೆ ಹಾಗಾದ್ರೆ ಪ್ರಯಾಣಿಕರಿಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಸಾರಿಗೆ ಸೆಕ್ಟರ್ಗೆ ಇಲ್ಲಿ GST ತೆರಿಗೆ 5% ವಿಧಿಸಲಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಇಲ್ಲಿ ಸರ್ವಿಸ್ ವಿಚಾರವಾಗಿ ನೋಡ್ತಾ ಹೋದರೆ ಪ್ರಮುಖವಾಗಿ ಸಾರಿಗೆ ವ್ಯವಸ್ಥೆಯನ್ನು ನಾವು ಮೊದಲಿಗೆ ನೋಡಬೇಕು, ಅದು ಪ್ರಯಾಣಿಕರಿಗೆ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಇಲ್ಲಿ ಸಾರಿಗೆ ಸೆಕ್ಟರ್ಗೆ GSTಯ ತೆರಿಗೆ 5% ವಿಧಿಸಲಾಗಿದೆ. ಇದು ಈ ಹಿಂದೆ ಇದ್ದಂತಹ ತೆರಿಗೆಗಳಿಗೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಇಳಿಮುಖದ ರೀತಿಯಲ್ಲಿರುವಂಥದ್ದು ಅಥವಾ ಕಡಿಮೆ ರೀತಿಯಲ್ಲಿರುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ರಸ್ತೆ, ರೈಲು ಮತ್ತು ಏರ್ ಟ್ರಾವೆಲ್ಗೆ 5% ತೆರಿಗೆಯನ್ನ ವಿಧಿಸಲಾಗಿದೆ. ಇದು ಒಂದು ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯಾಣಿಕರಿಗೆ ಅನುಕೂಲ ಆಗುವಂತಹ ಮಟ್ಟದ ತೆರಿಗೆ ಇದು. ಯಾಕಂತಂದ್ರೆ ಈ ಹಿಂದೆ ಸಾರಿಗೆ ಸೆಕ್ಟರ್ನ ತೆರಿಗೆ ಪ್ರಮಾಣ 6% ಆದ್ರೆ ಈಗ ಅದರ ಪ್ರಮಾಣವನ್ನ 5% ಇಳಿಸಲಾಗಿರುವಂತಹ ಕಾರಣದಿಂದಾಗಿ ಇಲ್ಲಿ ಪ್ರಯಾಣಿಕರಿಗೆ ಈ ಟಿಕೆಟ್ ತಗೊಳ್ಳುವಂತಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ದುಡ್ಡು ಉಳಿಯುತ್ತೆ. ಹಾಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ ಇನ್ನೂ ಒಂದಷ್ಟು ಲಾಭಗಳಿದೆ. ಅದು ಪ್ಯಾಸೆಂಜರ್ ಮತ್ತು ಸ್ಲೀಪರ್ ಕ್ಲಾಸ್ಗೆ ಯಾವುದೇ ರೀತಿಯಾದಂತಹ ತೆರಿಗೆ ಇಲ್ಲ. ನಾವು ರೈಲು ಪ್ರಯಾಣವನ್ನು ನೋಡೋದಂತ ಸಂದರ್ಭದಲ್ಲಿ ಪ್ಯಾಸೆಂಜರ್ ಟಿಕೆಟ್ ತಗೊಳ್ತೀವಿ ನಾವು, ಮತ್ತೊಂದು ಸ್ಲೀಪರ್ ಕ್ಲಾಸ್ಗೆ ನಾವೇನು ಟಿಕೆಟ್ ತೆಗೆದುಕೊಳ್ತೀವಿ, ಅದಕ್ಕೆ ಯಾವುದೇ ರೀತಿಯಾದಂತಹ ತೆರಿಗೆ ಪಾವತಿ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಇಲ್ಲಿ AC ಕ್ಲಾಸ್ಗೆ ಮಾತ್ರ ನಾವು ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. ಪ್ಯಾಸೆಂಜರ್ ಮತ್ತು ಸ್ಲೀಪರ್ ಕ್ಲಾಸ್ ಅನ್ನ GST ಪಟ್ಟಿಯಿಂದ ಸಂಪೂರ್ಣವಾಗಿ ಹೊರಕ್ಕೆ ಇಟ್ಟಿರುವಂತಹ ಕಾರಣದಿಂದಾಗಿ ಬಡವರು ಜೊತೆಗೆ ಮಧ್ಯಮ ವರ್ಗದವರು ಪ್ರಯಾಣಿಸುವಂತಹ ಈ 2 ಕ್ಲಾಸಸ್ಗಳೇನಿದೆ, ಅದು ಪ್ಯಾಸೆಂಜರ್ ಜೊತೆಗೆ ಸ್ಲೀಪರ್ ಕ್ಲಾಸ್, ಇಲ್ಲಿ ಅವರಿಗೆ ಒಂದಷ್ಟು ಮಟ್ಟಿಗೆ ಹಣ ಉಳಿತಾಯ ಆಗುತ್ತೆ. ಇದು ಪ್ರಯಾಣಿಕರಿಗೆ ಆಗುವಂತಹ ಬಹುದೊಡ್ಡ ಲಾಭ. ಯಾಕಂದ್ರೆ ಪ್ಯಾಸೆಂಜರ್ ಜೊತೆಗೆ ಸ್ಲೀಪರ್ ಕ್ಲಾಸ್ ಅನ್ನು GST ಪಟ್ಟಿಯಿಂದ ಹೊರಕ್ಕಿಡಲಾಗಿದೆ. ಮತ್ತೊಂದು, ಈಗ ಸಿಲಿಕಾನ್ ಸಿಟಿ ನಮ್ಮ ಬೆಂಗಳೂರು ಆಗ್ಬೋದು ಅಥವಾ ದೇಶದ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಓಲಾ ಜೊತೆಗೆ ಊಬರ್ ಸಂಸ್ಥೆಗಳ ವೆಹಿಕಲ್ಗಳ ಮೇಲೆನೆ ಬಹಳಷ್ಟು ಮಂದಿ ಡಿಪೆಂಡ್ ಆಗಿರ್ತಾರೆ ಸಾರಿಗೆ ವ್ಯವಸ್ಥೆ ಮೇಲೆ. ಆದ್ರೆ ನಂತರದ ದಿನಗಳಲ್ಲಿ ಓಲಾ ಜೊತೆಗೆ ಊಬರ್ ಪ್ರಯಾಣ ದರನೂ ಕೂಡ ಕಡಿಮೆಯಾಗುತ್ತೆ. ಈ ಮೋಸ್ಟ್ ಪರ್ಟಿಕ್ಯುಲರ್ಲಿ ಈ ಓಲಾ ಜೊತೆಗೆ ಊಬರ್ನ ಸ್ಟ್ರೆಸ್ ಮಾಡಿ ನಾವು ಹೇಳೋದಾದ್ರೆ, ಯಾಕಂತಂದ್ರೆ ಈ ಪ್ರಸ್ತುತವಾಗಿ ಓಲಾ ಜೊತೆಗೆ ಊಬರ್ ಪ್ರಯಾಣದ ತೆರಿಗೆ ಪ್ರಮಾಣ ಏನಿದೆ ಇದು 6% ನಾವು ತೆರಿಗೆಯ ರೂಪದಲ್ಲಿ ಕಟ್ತಾ ಇದೀವಿ. ಪ್ರತಿ ಬಾರಿ ನಾವು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಆನ್ ಆನ್ ಆವರೇಜ್ ಆಗಿ ನಾವು ನೋಡೋದಾದ್ರೆ 6% ನಾವು ತೆರಿಗೆಯ ರೂಪದಲ್ಲಿ ಕಟ್ತಾ ಇದೀವಿ. ಆದ್ರೆ GST ಜಾರಿಯಾದ ನಂತರದಲ್ಲಿ ಈ ತೆರಿಗೆ ಪ್ರಮಾಣ 5% ಇಳಿಕೆಯಾಗುತ್ತೆ. ಒಂದಷ್ಟರ ಮಟ್ಟಿಗೆ ನಮಗೆ 1%ನಷ್ಟು ನಮ್ಗೆ ಇಲ್ಲಿ ಉಳಿತಾಯ ಸಹಜವಾಗಿ ಸಿಗುತ್ತೆ. ಇದು ಓಲಾ ಹಾಗೆ ಊಬರ್ ನಲ್ಲಿ ಪ್ರಯಾಣ ಮಾಡುವಂತವರು, ಅತಿ ಹೆಚ್ಚಾಗಿ ಪ್ರಯಾಣ ಮಾಡುವಂತವರಿಗೆ ಒಂದು ಸುದ್ದಿ.
ಹಾಗೆ ಇನ್ನು ನಾವು ಏರ್ ಟಿಕೆಟ್ ಅನ್ನೋ ವಿಚಾರಕ್ಕೆ ತೆಗೆದುಕೊಳ್ಳೋದಾದ್ರೆ ಎಕನಾಮಿ ಕ್ಲಾಸ್ ಪ್ರಯಾಣ ಮಾಡುವಂತವರು ಇನ್ನು ಮುಂದೆ ಅವರಿಗೆ ಸ್ವಲ್ಪ ಮಟ್ಟದಲ್ಲಿ ಟಿಕೆಟ್ ದರದಲ್ಲಿ ಕಮ್ಮಿ ಆಗುತ್ತೆ. ಯಾಕಂತ ಅಂದ್ರೆ ಎಕನಾಮಿ ಕ್ಲಾಸ್ಗೆ 5% GST ದರವನ್ನ ನಾವು ವಿಧಿಸಲಾಗಿದೆ. ಇದು ಈ ಹಿಂದೆ ವಿಧಿಸಲಾಗ್ತಾ ಇದ್ದಂತಹ ಟ್ಯಾಕ್ಸಿಗೆ ವಿಚಾರವಾಗಿ ನೋಡೋದಾದ್ರೆ 6% ಅದನ್ನ ತೆರಿಗೆ ರೂಪದಲ್ಲಿ ನಾವು ಕಟ್ತಾ ಇದ್ವಿ. ನಾವು ವಿಮಾನ ಪ್ರಯಾಣವನ್ನ ಮಾಡುವಂತದಲ್ಲಿ ಎಕನಾಮಿ ಕ್ಲಾಸ್ಗೆ ನಾವೇನಾದ್ರು ಟಿಕೆಟ್ ಅನ್ನ ಪಡೆದುಕೊಂಡ್ರೆ ಆದ್ರೆ ಆ ನಂತರದಲ್ಲಿ 5% GST ತೆರಿಗೆಯನ್ನು ವಿಧಿಸಲಾಗುತ್ತೆ. ಇದು ಪ್ರಮುಖವಾಗಿ ಬಡವರು ಜೊತೆಗೆ ಮಧ್ಯಮ ವರ್ಗದವರು ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಒಂದು ಯೋಜನೆಯನ್ನು ತಂದಿದೆ. ಅದಕ್ಕೆ ಪೂರಕವಾಗಿರುವಂತಹ ಒಂದು ಡಿಸಿಷನ್ ಇದು. ಯಾಕಂತಂದ್ರೆ ಪ್ರಸ್ತುತವಾಗಿ ಎಕನಾಮಿಕ್ ಕ್ಲಾಸ್ಗೆ 6% ನಾವು ಕಟ್ತಾ ಇದ್ವಿ, ಮುಂದೆ 5% ನಾವು ಕಟ್ತೀವಿ. ಹೀಗಾಗಿ ಟಿಕೆಟ್ ದರನೂ ಕೂಡ ಕಡಿಮೆ ಆಗುತ್ತೆ. ಆ ನಂತರದಲ್ಲಿ ಮಧ್ಯಮ ವರ್ಗದವರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗಲಿ ಅನ್ನುವಂತ ನಿಟ್ಟಿನಿಂದ. ಹಾಗೆ ಇನ್ನು ರೈಲು ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಸ್ಲೀಪರ್ ಕ್ಲಾಸ್ಗೆ ಮೊದಲು ಹೇಳಿದಾಗೆ ಸ್ಲೀಪರ್ ಕ್ಲಾಸ್ಗೆ ಜೊತೆಗೆ ಪ್ಯಾಸೆಂಜರ್ ಕ್ಲಾಸ್ಗೆ ಯಾವುದೇ ರೀತಿಯಾದಂತಹ ತೆರಿಗೆನೂ ಕೂಡ ಇಲ್ಲ. ಸ್ಲೀಪರ್ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಶೂನ್ಯ ತೆರಿಗೆಯನ್ನ ವಿಧಿಸಲಾಗಿರುತ್ತೆ. ಈ ಕಾರಣದಿಂದಾಗಿ ಟಿಕೆಟ್ ದರನೂ ಕೂಡ ಕಡಿಮೆಯಾಗುತ್ತೆ. ರೈಲು ಪ್ರಯಾಣ ಮಾಡುವಂತವರಿಗೂ ಕೂಡ ಅತಿ ಹೆಚ್ಚಾಗಿ ರೈಲು ಪ್ರಯಾಣದ ಮೇಲೆ ಡಿಪೆಂಡ್ ಆಗಿರುವಂತವರಿಗೂ ಕೂಡ ಇದು ಒಂದು ಹಂತದಲ್ಲಿ ಶುಭ ಸುದ್ದಿ. ಜೊತೆಗೆ AC ರಹಿತ ರೈಲು ಪ್ರಯಾಣಕ್ಕೆ ನಾವು ಮೊದಲೇ ಹೇಳಿದಾಗೆ AC ಏನು ಸಹಿತ ರೈಲು ಪ್ರಯಾಣದ ತೆರಿಗೆನೂ ಕೂಡ 1% ಕಡಿಮೆ ಆಗಿದ್ರೂ ಕೂಡ AC ರಹಿತ ರೈಲು ಪ್ರಯಾಣ ಸಂಪೂರ್ಣವಾಗಿ ಶೂನ್ಯವಾಗಿರುತ್ತೆ. ಹಾಗೆ ವಿತ್ AC ಅಂದ್ರೆ ನಾವು AC ಸಹಿತ ರೈಲು ಪ್ರಯಾಣವನ್ನ ಮಾಡಿದ್ರು ಕೂಡ ಈ ಹಿಂದೆ ನಾವು ಕಟ್ತಾ ಇದ್ದಂತಹ ಟ್ಯಾಕ್ಸ್ ಪರ್ಸೆಂಟೇಜ್ಗಿಂತನೂ ಕೂಡ 1% ಕಡಿಮೆ ಆಗಿದೆ. ಅಲ್ಲೂ ಕೂಡ ಗ್ರಾಹಕರು ಪ್ರಯಾಣಿಕರು ಒಂದಷ್ಟು ಮಟ್ಟಿಗೆ ಹಣವನ್ನ ಉಳಿಸಬಹುದಾಗಿರುತ್ತೆ. ಜೊತೆಗೆ ಮೆಟ್ರೋ ಹಾಗೆ ಲೋಕಲ್ ಟ್ರೈನ್ ಹಾಗೆ ಧಾರ್ಮಿಕ ಪ್ರವಾಸಕ್ಕೆ ಅಂತ ತೆರಳುವಂತಹ ಸಂದರ್ಭದಲ್ಲಿ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿರುವಂತಹ ಕಾರಣದಿಂದಾಗಿ ಪ್ರಯಾಣಿಕರಿಗೆ ಇದು ಬಹಳ ಉಪಯೋಗ ಆಗುತ್ತೆ. ಜೊತೆಗೆ ಪ್ರವಾಸೋದ್ಯಮಕ್ಕೂ ಕೂಡ ಒಂದು ಹಂತದಲ್ಲಿ ಇದು ಉಪಯೋಗ ಆಗುವಂತಹ ನಿಟ್ಟಿನ ಡಿಸಿಷನ್ GST ಜಾರಿಯಾದ ನಂತರದಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಹಾಗೆ ಅನಾನುಕೂಲಗಳು ಏನೇನು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಅನಾನುಕೂಲಗಳು ಇದೆ ಪ್ರಯಾಣಿಕರಿಗೆ. ಆದ್ರೆ ಇದು ಮಧ್ಯಮ ವರ್ಗದಕ್ಕಿಂತ ಶ್ರೀಮಂತರಿಗೆ ಸ್ವಲ್ಪ ಇದರ ಹೊಡೆತ ಕೊಡ್ಬೋದು ಸ್ವಲ್ಪ ಮಟ್ಟಿಗೆ ಅನ್ನುವಂಥ ರೀತಿಯಲ್ಲಿ ನಾವು ಈ ದರಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯಾಕಂತ ಅಂದ್ರೆ ಜನರಿಗೆ ಇಲ್ಲಿ ಲಕ್ಸುರಿ ಪ್ರಯಾಣ ಅನ್ನುವಂಥದ್ದು ಒಂದಷ್ಟು ಮಟ್ಟಿಗೆ ಬಿಸಿಯಾಗುತ್ತೆ. ಯಾಕಂತ ಅಂದ್ರೆ ಬಿಸಿನೆಸ್ ಕ್ಲಾಸ್ನ ಪ್ರಯಾಣ ದರವನ್ನ ಅಥವಾ ಅದರ ತೆರಿಗೆಯ ವಿಚಾರವಾಗಿ ನೋಡೋದಾದ್ರೆ ಸ್ವಲ್ಪ ಮಟ್ಟಿಗೆ ಏರಿಕೆ ಮಾಡೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಮುಂದಿನ ಹಂತದಲ್ಲಿ ಏರಿಕೆ ಆಗೋದನ್ನ. ಯಾಕಂತಂದ್ರೆ ಪ್ರಸ್ತುತ ನಾವು ವಿಮಾನ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಬಿಸಿನೆಸ್ ಕ್ಲಾಸ್ಗೆ ಸುಮಾರು 9% ನಾವು 9% ನಾವು ತೆರಿಗೆಯನ್ನ ಏನು ಕಟ್ತೀವಿ. ಅದು GST ಜಾರಿಯಾದ ನಂತರದಲ್ಲಿ ಅದು 9ರಿಂದ 12% ಏರಿಕೆ ಆಗುತ್ತೆ. ಹೀಗಾಗಿ ಬಿಸಿನೆಸ್ ಕ್ಲಾಸ್ ನಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಸ್ವಲ್ಪ ಮಟ್ಟಿಗೆ ಇದು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದ್ರೆ ಮೊದಲು ಹೇಳಿದಂಗೆ ಎಕನಾಮಿಕ್ ಕ್ಲಾಸ್ ನಲ್ಲಿ ಪ್ರಯಾಣ ಮಾಡುವವರಿಗೆ ಕಡಿಮೆ ಆಗುತ್ತೆ. ಇದು ಶ್ರೀಮಂತರಿಗೆ ಕೊಡುವಂತಹ ಸ್ವಲ್ಪ ಮಟ್ಟಿನ ಪೆಟ್ಟು. ಹಾಗೆ ಸಾರಿಗೆ ಉದ್ಯಮಿಗಳಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಲಭ್ಯ ಇದೆ. ಈಗ ತಾನೇ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಉದ್ಯಮಿಯವರು ಹೇಳ್ತಾ ಇದ್ರು, FKCCಯ ಮಾಜಿ ಅಧ್ಯಕ್ಷರು ಕೂಡ ಮುರಳೀಧರ್ ಅವರು, ಇನ್ಪುಟ್ ಟ್ಯಾಕ್ಸ್ ಕಡಿತ ಆಗುವಂತಹ ಕಾರಣದಿಂದಾಗಿ ಅದು ಗೂಡ್ಸ್ ಮ್ಯಾನುಫ್ಯಾಕ್ಚರರ್ಸ್ಗೆ ಕಡಿಮೆ ಆಗುವಂತಹ ಕಾರಣದಿಂದಾಗಿ ನಮಗೆ ಅಥವಾ ಅದು ವಿನಾಯಿತಿ ಇರುವಂತಹ ಕಾರಣದಿಂದಾಗಿ ನಮ್ಗದು ಲಾಭ ಆಗುತ್ತೆ ಅಂತ. ಆದ್ರೆ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಸಾರಿಗೆ ಉದ್ಯಮಿಗಳಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನುವಂಥದ್ದು ಅಲಭ್ಯ. ಹೀಗಾಗಿ ಅವರಿಗೆ ಸ್ವಲ್ಪ ಮಟ್ಟಿನ ಹೊಡೆತ ಕೊಡುವಂತಹ ಸಾಧ್ಯತೆ ಹೆಚ್ಚು. ಇದು ಸಾರಿಗೆ ಉದ್ಯಮಿಗಳಿಗೂ ಕೂಡ ಪ್ರಯಾಣಿಕರಿಗೂ ಕೂಡ. ಇನ್ನು ಇದು ಸಾರಿಗೆಗೆ ಸಂಬಂಧಪಟ್ಟಂತೆ ನೋಡಿದ್ವಿ. ಇನ್ನು ಹೋಟೆಲ್ ಉದ್ಯಮಕ್ಕೆ ಕೂಡ ನೋಡಿದಂತೆ ಅವ್ರಿಗೆ ಆಲ್ರೆಡಿ ಹೇಳ್ತಾ ಇದ್ದಾರೆ ನಮ್ಗೆ ಇದು ಹೊಡ್ತಾ ಅನ್ನುವಂಥದ್ದು. ಇನ್ನು ಟೆಕ್ಸ್ಟೈಲ್ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಏನಿದು, ಜೊತೆಗೆ ಟೆಕ್ಸ್ಟೈಲ್ ಉದ್ಯಮದಲ್ಲಿರೋರು ಜೊತೆಗೆ ಬಟ್ಟೆ ಕೊಂಡ್ಕೊಳ್ಳುವಂತ ಗ್ರಾಹಕರಿಗೆ ಯಾವ ರೀತಿಯಾಗಿ GST ಬಂದ ನಂತರದಲ್ಲಿ ಸ್ವಲ್ಪ ಹೊಡ್ತಾ ಕೊಡುತ್ತಾ ಅಥವಾ ಏನಾದ್ರು ಲಾಭದಾಯಕವಾಗಿರುತ್ತಾ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವೀಗ ಪರ್ಟಿಕ್ಯುಲರ್ ಆಗಿ ಟೆಕ್ಸ್ಟೈಲ್ ಉದ್ಯಮದ ವಿಚಾರವಾಗಿ ನೋಡಿದಂತಹ ಸಂದರ್ಭದಲ್ಲಿ GST ಬಂದ ನಂತರದಲ್ಲಿ ಟೆಕ್ಸ್ಟೈಲ್ ಉದ್ಯಮಿಗಳ ಕತೆ ಏನು ಅನ್ನುವಂಥದ್ದು, ಜೊತೆಗೆ ಗ್ರಾಹಕರಿಗೆ ಬಟ್ಟೆ ಮುಂದಿನ ದಿನಗಳಲ್ಲಿ ಕಾಸ್ಟ್ಲಿ ಆಗುತ್ತಾ ಸ್ವಲ್ಪ ಕಡಿಮೆ ಆಗುತ್ತಾ ಅನ್ನುವಂಥ ನೋಡ್ತಾ ಹೋಗೋದಾದ್ರೆ ಟೆಕ್ಸ್ಟೈಲ್ ಉದ್ಯಮಕ್ಕೆ GSTಯಲ್ಲಿ ಭಿನ್ನ ರೀತಿಯಾದಂತಹ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ.
ಈ ಹಿಂದೆ ಕೆಲವೊಂದು ತೆರಿಗೆಯಿಂದ ವಿನಾಯಿತಿ ಇದ್ದಂತಹ ಟೆಕ್ಸ್ಟೈಲ್ ಉದ್ಯಮಕ್ಕೂ ಕೂಡ ಅಲ್ಲಿ ರೆಡಿಮೇಡ್ ಜೊತೆಗೆ ಟೆಕ್ಸ್ಟೈಲ್ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ವಿಭಾಗಗಳನ್ನ ಮಾಡಲಾಗಿದೆ. ಆ ಟೆಕ್ಸ್ಟೈಲ್ಗೂ ಕೂಡ ಈಗ ತೆರಿಗೆಯನ್ನ ಹಾಕುವಂತ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಉದ್ಯಮಿಗಳಿಗೆ ಒಂದರ ಮಟ್ಟಿಗೆ ಹೊಡೆತ, ಜೊತೆಗೆ ಗ್ರಾಹಕರಿಗೂ ಕೂಡ ಒಂದಷ್ಟರ ಮಟ್ಟಿಗೆ ಹೊಡೆತ ಕೊಡುವಂತ ಸಾಧ್ಯತೆ ಇದೆ. ಟೆಕ್ಸ್ಟೈಲ್ ಉದ್ಯಮಕ್ಕೆ ಈಗ ನಾವು ಈ ತಾನೇ ನೋಡ್ತಾ ಇರುವಂತೆ ಭಿನ್ನ ಭಿನ್ನ ರೀತಿಯಾದಂತಹ ತೆರಿಗೆಯನ್ನು ವಿಧಿಸಲಾಗುತ್ತೆ. ಕಾಟನ್ ಜೊತೆಗೆ ಫ್ಯಾಬ್ರಿಕ್ ಬಟ್ಟೆಗಳ ಮೇಲೆ GST ತೆರಿಗೆ 5% ನಂತರದ ದಿನಗಳಲ್ಲಿ ವಿಧಿಸಲಾಗುತ್ತೆ. ಸೊ 5% ಕಾಟನ್ ಜೊತೆಗೆ ಫ್ಯಾಬ್ರಿಕ್ಸ್ ಬಟ್ಟೆಗಳ ಮೇಲೆ GST ತೆರಿಗೆ ವಿಧಿಸಲಾಗುತ್ತೆ. ಆದ್ರೆ ಈಗ ನಾವು ನೋಡ್ತಾ ಇದ್ರೆ ಅಂದ್ರೆ ಪ್ರಸ್ತುತವಾಗಿ ಎಷ್ಟಿದೆ ಇದರದಂತ ನೋಡ್ತಾ ಹೋಗೋದಾದ್ರೆ ಈ ತೆರಿಗೆ ಸಂಪೂರ್ಣವಾಗಿ ಶೂನ್ಯ. ಕಾಟನ್ ಹಾಗೆ ಫ್ಯಾಬ್ರಿಕ್ಸ್ ಬಟ್ಟೆಗಳ ಮೇಲೆ ಯಾವುದೇ ರೀತಿಯಾದಂತಹ ತೆರಿಗೆ ಇರಲಿಲ್ಲ. ಆದ್ರೆ ನಂತರದ ದಿನಗಳಲ್ಲಿ ಇದ್ರ ಮೇಲೆ ಸ್ವಲ್ಪ ಮಟ್ಟಿಗೆ ತೆರಿಗೆ ವಿಧಿಸಲಾಗುತ್ತೆ. ಅಂದ್ರೆ ಈಗಿನ ಸಂಪೂರ್ಣವಾಗಿ ತೆರಿಗೆ ವಿಧಿಸುವಂತಹ ಸಂದರ್ಭದಲ್ಲೂ ಕೂಡ ನಾವು ತಿನ್ನೋದಕ್ಕೆ ಜೊತೆಗೆ ಉಡೋದಕ್ಕೆ ಹಾಗೆ ವಾಸ ಮಾಡೋದಕ್ಕೆ ಇರುವಂತ ಈ 3 ವಿಚಾರಗಳಿಗೂ ಕೂಡ ಸ್ವಲ್ಪ ಕನ್ಸೆಷನ್ ಇತ್ತು. ಆದ್ರೆ ಮುಂದಿನ ದಿನಗಳಲ್ಲಿ ತಿನ್ನೋದು ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲೂ ಸ್ವಲ್ಪ ಕನ್ಸೆಷನ್ ಇದ್ರೂ ಕೂಡ ಬಟ್ಟೆ ವಿಚಾರಕ್ಕೆ, ಉಡುಪುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಟ್ಯಾಕ್ಸ್ ಅನ್ನು ವಿಧಿಸಲಾಗುತ್ತೆ. ಇದರಿಂದಾಗಿ ಕಾಟನ್ ಜೊತೆಗೆ ಫ್ಯಾಬ್ರಿಕ್ ಬಟ್ಟೆಗಳ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆಯೇ ಹೆಚ್ಚು. ಕಾಟನ್ ಹಾಗೆ ಫ್ಯಾಬ್ರಿಕ್ ಬಟ್ಟೆಗಳ ಬೆಲೆ ಏರಿಕೆ ಯಾಕಂತಂದ್ರೆ 5% ತೆರಿಗೆಯನ್ನು ವಿಧಿಸಲಾಗುತ್ತೆ. ಜೊತೆಗೆ ಸಿಲ್ಕ್ ಮತ್ತು ಜೂಟ್ ಬಟ್ಟೆಗಳ ಮೇಲೆ ಶೂನ್ಯ ತೆರಿಗೆ ಇದೆ. ಹೀಗಾಗಿ ಇದರಲ್ಲಿ ಏನು ನಂತರದ ದಿನಗಳಲ್ಲೂ ಕೂಡ ನಾವು ವ್ಯತ್ಯಾಸವನ್ನೇನು ನಮ್ಗಿಲ್ಲಿ ಕಂಡು ಬರೋದಿಲ್ಲ. ಅದರಲ್ಲೂ ಕೂಡ ರೇಷ್ಮೆ ಉದ್ಯಮಕ್ಕೂ ಕೂಡ ಇದರಿಂದ ಏನು ಬಹಳ ದೊಡ್ಡ ಹೊಡೆತನೂ ಕೂಡ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಏನೋ ಅಲ್ಲಿ ಶೂನ್ಯ ತೆರಿಗೆಯನ್ನು ವಿಧಿಸಲಾಗಿದೆ. ಅದು ಮುಂದುವರ್ಕೊಂಡು ಸೊ ಇನ್ನು ಕೈಮಗ್ಗ ಅಥವಾ ಸಿಂಥೆಟಿಕ್ ಫೈಬರ್ ಮೇಲೇನೂ ಕೂಡ 18% GST ತೆರಿಗೆಯನ್ನು ವಿಧಿಸುವಂತಹ ಕಾರಣದಿಂದಾಗಿ ಸೊ ಅದರಲ್ಲೂ ಕೂಡ ಸ್ವಲ್ಪ ಬಟ್ಟೆಯ ಬೆಲೆಯಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ವಿಚಾರ ಅಂತಂದ್ರೆ ₹1,000 ರೆಡಿಮೇಡ್ ಬಟ್ಟೆಗಳು ಇನ್ ಮುಂದೆ ಕಾಸ್ಟ್ಲಿ ಆಗುತ್ತೆ. ಅಂದ್ರೆ ₹1,000 ಮೇಲ್ಪಟ್ಟಂತಹ ರೆಡಿಮೇಡ್ ಬಟ್ಟೆಗಳು ಇನ್ ಮುಂದೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ಪ್ರಸ್ತುತ ರೆಡಿಮೇಡ್ ಬಟ್ಟೆಗಳ ಮೇಲಿನ ತೆರಿಗೆ ದರ ಏನಿತ್ತು ಅದು 6% 7% ಇಲ್ಲಿ ತನಕ ರೆಡಿಮೇಡ್ ಬಟ್ಟೆಗಳು ನಾನು ಮೊದಲೇ ಹೇಳಿದಾಗೆ ಟೆಕ್ಸ್ಟೈಲ್ ಜೊತೆಗೆ ರೆಡಿಮೇಡ್ ಇದು ಎರಡೂ ಕೂಡ ಭಿನ್ನ. ಟೆಕ್ಸ್ಟೈಲ್ ಅಂದ್ರೆ ನಾವೀಗ ಬಟ್ಟೆ ಸ್ಟಿಚ್ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಆಗ್ಬಿಡುತ್ತಪ್ಪ ನಮ್ಗೆ ರೇಟು ಅನ್ನುವಂಥ ನಾವು ಇಷ್ಟು ದಿವಸ ನಿರೀಕ್ಷೆ ಇಟ್ಕೊಳ್ತಾ ಇದ್ವಿ. ಯಾಕಂತಂದ್ರೆ ಅಲ್ಲಿ 0% ತೆರಿಗೆ ಇತ್ತು. ಈಗ ಟೆಕ್ಸ್ಟೈಲ್ ಮೇಲೆ 0% ಇಂದ 1% ಅಷ್ಟಿತ್ತು. ಈಗ ಟೆಕ್ಸ್ಟೈಲ್ ಮೇಲೆ ಕೂಡ 5% ಅಷ್ಟು ತೆರಿಗೆ. ಜೊತೆಗೆ ರೆಡಿಮೇಡ್ ಬಟ್ಟೆಗಳ ಮೇಲೆ ಪ್ರಸ್ತುತ ತೆರಿಗೆ ಇರುವಂತದ್ದು 6% 7% ಅಷ್ಟು. ಅದು ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ GST ಬಂದ ನಂತರದಲ್ಲಿ ರೆಡಿಮೇಡ್ ಬಟ್ಟೆಗಳ ತೆರಿಗೆ ಅದು 6% 7% ಏನಿತ್ತು ಅದು 12% ಇನ್ಕ್ರೀಸ್ ಆಗುತ್ತೆ. ಈ ಕಾರಣದಿಂದಾಗಿ ರೆಡಿಮೇಡ್ ಬಟ್ಟೆಗಳ ಮೇಲಿನ ದರನು ಕೂಡ ಕೊಂಚ ಮಟ್ಟಿಗೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಹಾಗೆ ಟೆಕ್ಸ್ಟೈಲ್ ಅಂದ್ರೆ ನಾವು ಸ್ಟಿಚ್ ಮಾಡಿಸುವಂತ ಬಟ್ಟೆಗಳ ಬೆಲೆನೂ ಕೂಡ ಸ್ವಲ್ಪ ಹೆಚ್ಚಿಗೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ನಾವೀಗ ನೋಡ್ತಾ ಇರೋದು ಸ್ಟಾಕ್ ಅನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ ಈ ಪ್ರೈಸ್ ನಲ್ಲೇ ಅಂತ ಹೇಳಿ ಬಹಳಷ್ಟು ಆಫರ್ ಅನ್ನ ಬಿಟ್ಟು ಆ ನಂತರದಲ್ಲಿ ದೊಡ್ಡ ಸೇಲ್ಗಳು ಕೂಡ ನಡೀತಾ ಇರೋದು, ಕ್ಲಿಯರೆನ್ಸ್ ಸೇಲ್ ಅಂತೆಲ್ಲ ಹೇಳ್ಬಿಟ್ಟು. ಈ ಕಾರಣಕ್ಕಾಗಿ ಈಗಲೇ ಬಟ್ಟೆ ತಗೊಂಡ್ರೆ ಒಂದಷ್ಟು ದುಡ್ಡನ್ನ ಉಳಿಸ್ತಂತೆನೂ ಕೂಡ ಆಗುತ್ತೆ. ಹಾಗೆ ₹1,000 ಕೆಳಗಿನ ರೆಡಿಮೇಡ್ ಬಟ್ಟೆಗಳ ಮೇಲೆ GST ದರ ಇಲ್ಲಿ 5% ವಿಧಿಸಲಾಗುತ್ತೆ. ಹೀಗಾಗಿ ಇಲ್ಲೂ ಕೂಡ ₹1,000 ಕೆಳಗಿನ ಬಟ್ಟೆಯನ್ನು ಅಂತ ಅಂದ್ರೆ ಅದು ಬಡವರು ಅಥವಾ ಮಧ್ಯಮ ವರ್ಗದವರೇ ತೆಗೆದುಕೊಳ್ಳುವಂಥದ್ದು, ಅವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಹೊಡೆತ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಓವರಾಲ್ ಆಗಿ ಮತ್ತೊಂದಷ್ಟು ವಿಚಾರಗಳು, ಇತರ ವಸ್ತುಗಳು ಯಾವ್ದಾವ್ದು ಬೆಲೆ ಕಡಿಮೆ ಆಗ್ಬೋದು ಜಾಸ್ತಿ ಆಗ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ ಫರ್ನಿಚರ್ ಮೇಲೆ 28% GST ತೆರಿಗೆಯನ್ನ ವಿಧಿಸಲಾಗುತ್ತೆ. ಈ ಕಾರಣಕ್ಕಾಗಿ ಫರ್ನಿಚರ್ ಬೆಲೆಯಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆನೆ ಜಾಸ್ತಿ ಆಗುವಂತ ಕಾರಣನೂ ಕೂಡ ಇದೇ ಕಾರಣಕ್ಕಾಗಿ ಗುಜರಾತ್ನಲ್ಲಿ ಒಂದು ಹಂತದಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಅಲ್ಲಿನ ಮ್ಯಾನುಫ್ಯಾಕ್ಚರರ್ಸ್ ಇದನ್ನ ವಿರೋಧಿಸ್ತಾ ಇದ್ದಾರೆ ಕೂಡ. ಈ ಕಾರಣಕ್ಕಾಗಿ ಗ್ರಾಹಕರಿಗೂ ಕೂಡ ಇದರ ಹೊಡೆತ ಬೀಳೋದು ಸಹಜವಾಗಿ ಇದ್ದೇ ಇರುತ್ತೆ. ಫರ್ನಿಚರ್ ಮೇಲೆ 28% ತೆರಿಗೆಯನ್ನ ವಿಧಿಸಲಾಗುತ್ತೆ. ಹಾಗೆ ಪ್ರಸ್ತುತ ಲಿಕ್ಕರ್ ಅನ್ನ GST ತೆರಿಗೆ ಪಟ್ಟಿಯಿಂದ ಹೊರಕ್ಕೆ ಇಡಲಾಗಿದೆ. ಯಾಕಂತ ಅಂದ್ರೆ GST ಪಟ್ಟಿಗೆ ಅದನ್ನ ಏನಾದ್ರು ಸೇರಿಸಬೇಕು ಅಂತ ಅಂದ್ರೆ ಅದನ್ನ ಸಂವಿಧಾನ ತಿದ್ದುಪಡಿನೂ ಕೂಡ ಅದಕ್ಕೆ ಅಗತ್ಯ ಆಗುತ್ತೆ. ಈ ಕಾರಣಕ್ಕಾಗಿ ಅಂದ್ರೆ ಇದನ್ನ ಏನಾದ್ರೂ GSTಗೆ ತಂದಿದ್ದೇ ಆಗಿದ್ದಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಇರುವಂತ ಸ್ಲ್ಯಾಬ್ ಅಂತ ಅಂದ್ರೆ ಅದು 28% ಅಷ್ಟರ ಮಟ್ಟಿಗೆ ತೆರಿಗೆಯನ್ನ ಏನಾದ್ರು ವಿಧಿಸೋದೇ ಆದ್ರೆ ಈಗಿನ ರಾಜ್ಯಗಳು ವಿಧಿಸ್ತಾ ಇರುವಂತ ತೆರಿಗೆಗಿಂತ ಅದು ಬಹಳ ಕಡಿಮೆ ಆಗ್ತಾ ಇತ್ತು. ಆಗ ಸಹಜವಾಗಿ ಈ ಲಿಕ್ಕರ್ನ ಪ್ರೈಸ್ ಅಥವಾ ಈ ಮದ್ಯದ ಪ್ರೈಸ್ ಕೂಡ ಕಡಿಮೆ ಆಗ್ತಾ ಇತ್ತು, ಯಥೇಚ್ಛ ರೀತಿಯಲ್ಲಿ ಕಡಿಮೆ ಆಗ್ತಾ ಇತ್ತು, ಬಹಳ ಕಡಿಮೆ ಆಗ್ತಾ ಇತ್ತು. ಆದ್ರೆ ಈಗ ಅದನ್ನ ರಾಜ್ಯಗಳಿಗೆ ಆ ಹಕ್ಕನ್ನ ನೀಡಲಾಗಿದೆ.
ಈ ಕಾರಣಕ್ಕಾಗಿ ಆಯಾ ರಾಜ್ಯಗಳು ವಿಧಿಸ್ತಾ ಇರುವಂತಹ ಟ್ಯಾಕ್ಸ್ ಏನಿದೆ ಅದು ಬಹಳ ಹೆಚ್ಚಿಗಿನ ಟ್ಯಾಕ್ಸ್. ಈ ಪ್ರಸ್ತುತ ಮ್ಯಾಕ್ಸಿಮಮ್ 28% ಅಷ್ಟು ಸ್ಲ್ಯಾಬ್ಗೆ ನಾವು ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ, ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಅದು ರಾಜ್ಯಗಳ ಹಿಡಿತದಲ್ಲೇ ಇರುತ್ತೆ. ಯಾಕಂತಂದ್ರೆ ಮೊದಲೇ ಹೇಳಿದಾಗೆ GST ಪಟ್ಟಿಗೆ ಏನಾದರೂ ಇದನ್ನು ಕೂಡ ಸೇರಿಸಬೇಕು ಅಂತಂದ್ರೆ ಸಂವಿಧಾನದ ಒಂದು ತಿದ್ದುಪಡಿ ಕೂಡ ಅಗತ್ಯ ಇತ್ತು. ಆ ರೀತಿಯ ಕಾರ್ಯಕ್ಕೆ ಕೇಂದ್ರ ಮುಂದಾಗಿಲ್ಲ. ಸೊ ರಾಜ್ಯದ ಆದಾಯ ಅನ್ನುವಂತ ಗಮನದಲ್ಲಿಟ್ಕೊಂಡು ಅವರಿಗೇನೆ ಅದನ್ನ ಬಿಟ್ಕೊಟ್ಟಿದ್ದಾರೆ. ಜೊತೆಗೆ ಬಿಯರ್ ಪ್ರಿಯರ ಜೇಬಿಗೂ ಕೂಡ ಕತ್ತರಿ ಬೀಳುವಂತಹ ಸಾಧ್ಯತೆ ಸಹಜವಾಗೇ ಇದೆ. ಯಾಕಂತಂದ್ರೆ ಇದ್ದಂತ ಪ್ರೈಸ್ ಅನ್ನ ಕೊಡಬೇಕಾಗುತ್ತೆ. ಜೊತೆಗೆ ಮತ್ತೊಂದು ವಿಚಾರ ಸ್ವಲ್ಪ ಏನು ವಿರೋಧಕ್ಕೂ ಕೂಡ ಕಾರಣ ಆಗ್ತಾ ಇರೋದು ಅಂತಂದ್ರೆ ಆಯುರ್ವೇದ ಔಷಧಿಗಳ ಮೇಲೆ 12% GST ತೆರಿಗೆಯನ್ನ ವಿಧಿಸಿರುವಂತದ್ದು. ಇದು ಸಹಜವಾಗಿ ಬಾಬಾ ರಾಮದೇವ್ ಅವರು ಕೂಡ ಒಂದು ಹಂತದಲ್ಲಿ ಇದನ್ನ ವಿರೋಧಿಸಿದ್ದಾರೆ. ಆಯುರ್ವೇದ ಔಷಧಿಗಳ ಮೇಲೆ ಈ ಪ್ರಮಾಣದ GST ತೆರಿಗೆಯನ್ನು ವಿಧಿಸಬಾರ್ದಿತ್ತು ಅನ್ನುವಂಥದ್ದನ್ನು ಅವರ ಹೇಳಿಕೆ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇನ್ನು ಚಪ್ಪಲಿಗಳ ವಿಚಾರಕ್ಕೆ ಹೋಗೋದಾದ್ರೆ ಇಲ್ಲಿ 500 ರೂಪಾಯಿಯಿಂದ 500 ರೂಪಾಯಿವರೆಗಿನ ಫುಟ್ವೇರ್ಗೆ GST ತೆರಿಗೆ 5% ವಿಧಿಸಲಾಗುತ್ತೆ. ಹಾಗೆ 500 ರೂಪಾಯಿ ಮೇಲಿನ ಫುಟ್ವೇರ್ಗೆ GST ತೆರಿಗೆ 18% ವಿಧಿಸಲಾಗುತ್ತೆ. ಸೊ ಹೆಚ್ಚಿನ ಪ್ರೈಸ್ ಅನ್ನ ಕೊಟ್ಟು ನಾವು ಅಥವಾ ಬ್ರಾಂಡೆಡ್ ಚಪ್ಪಲಿ ಅಥವಾ ಶೂಗಳನ್ನ ಪಡೆಯುವಂತವರು ಖರೀದಿ ಮಾಡುವಂತವರಿಗೆ ಸ್ವಲ್ಪ ಮಟ್ಟಿಗಿನ ತೆರಿಗೆ ಜಾಸ್ತಿ ಆಗುವಂತ ಕಾರಣದಿಂದ ಬೆಲೆ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಸೊ ಇದನ್ನ ಓವರ್ ಆಲ್ ಆಗಿ ನೋಡಿದ್ವಿ. ಅದು ಗ್ರಾಹಕರಿಗೆ, ಜೊತೆಗೆ ಉದ್ಯಮಿಗಳಿಗೆ, ಹಾಗೆ ಬೇರೆ ಬೇರೆ ರೀತಿಯಾದಂತಹ ಸರ್ವಿಸ್ ಸೆಕ್ಟರ್ ನಲ್ಲಿ ಇರುವಂತವರಿಗೆ ಯಾವ ರೀತಿಯಾಗಿ ಹೊರೆಯಾಗುತ್ತೆ, ಯಾವ ರೀತಿಯಾಗಿ ಲಾಭ ಆಗುತ್ತೆ ಅಂತ ಒಂದಂತೂ ಸ್ಪಷ್ಟ. ಇನ್ನೂ ಕೂಡ ಒಂದಷ್ಟು ಗೊಂದಲಗಳು ಇದ್ದೇ ಇದೆ. ಆದ್ರೆ ನಾವೀಗ ನೋಡದಂತೆ ಒಂದಷ್ಟು ಲಾಭಗಳೇ ಜಾಸ್ತಿ. ಆದ್ರೆ ಇದು ತೆರಿಗೆ ಅಂದ್ರೆ ಈ GST ಸಂಪೂರ್ಣವಾಗಿ ಬಂದ ನಂತರದಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, ಲಾಭನ ನಷ್ಟನ ಅನ್ನುವಂಥ ಸಂಪೂರ್ಣವಾದಂತಹ ಸವಿವರವಾದಂತಹ ವಿವರ ಸಿಗುವಂತ ಸಾಧ್ಯತೆ ಹೆಚ್ಚು. ಈ ಗೊಂದಲ ಎಲ್ಲದಕ್ಕೂ ಕೂಡ GST ಜಾರಿಯಾಗಿ 1-2 ತಿಂಗಳೊಳಗೆ ಬ್ರೇಕ್ ಬೀಳಬಹುದು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.